ಜೈಕಾರ ಬೇಡ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಪೂಜಾ ಶೆಟ್ಟಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂದರ್ಭದಲ್ಲಿ ಹಿರಿಯರು ಮತ್ತು ನಮ್ಮ ಸಂಸ್ಥೆಯ ಏನು ಈ ಹೋರಾಟದ ಸಮಿತಿಯ ಗೌರವಾಧ್ಯಕ್ಷರಾದಂಥ ಬೆಂಗಳೂರು ನಗರ ಗೌರವಾಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೊಡ್ತೇನೆ. ಎಲ್ಲರೂ ಕೂತ್ಕೊಂಡೇ ಹೇಳಿ, ನಿಲ್ಲೋದು ಬೇಡ, ಅವ್ರು ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿರ್ತಾರೆ. ಹಾಗೇನೆ ನಮ್ಮ ದಿನಕರ್ ಶೆಟ್ಟಿ ಶಾನ್ಕಟ್ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರ ಮಹಿಳೆಯ ಮುಖಂಡರಾದಂತಹ ಶೈನಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಹಿರಿಯ ಉಪಾಧ್ಯಕ್ಷ ಆದಂತಹ ಸುರೇಂದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಯುವ ರಾಜ್ಯಾಧ್ಯಕ್ಷರಾದಂತಹ ಶೈಲೇಶ್ ಪೂಜಾರಿ ಕೋಟ್ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಹಾಗೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತ ಹೇಳ್ಬಿಟ್ಟು ನಾಗರಾಜ್ ಅವರು ಭಾಗವಹಿಸಿದ್ದಾರೆ. ನಾಗರಾಜ್ ಕೋಟೆ ಅವರು, ಅವರಿಗೂ ಕೂಡ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಅಶೋಕ್ ಪೂಜಾರಿ ಅವರು ಮತ್ತು ನಮ್ಮ ಕುಲಾಲ್ ರವರು, ಶ್ರೀನಿವಾಸ್ ಕುಲಾಲ್ ರವರು ಹಾಗೂ ನನ್ನ ಎಲ್ಲ ಬಂಧುಗಳು ಏನು ಬೇಕರಿ ಮಾಲೀಕರೆಲ್ಲ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರು ಫೋಟೋ ಕಳಿಸಿದ್ದಾರೆ ಇವರಿಗೆ ಗಂಡಸಿಯವರಿಗೆ. ಆದ್ರೆ ಯಾಕೆ ಬಹಳಷ್ಟು ಮಾಧ್ಯಮದವರು ಬರಲಿಲ್ಲ ಅಂತ ಹೇಳಿದ್ರೆ, ನಿನ್ನೆನೆ ಎಲ್ಲರೂ ನಮ್ಮ ಆಫೀಸಿಗೆ ಬಂದ್ಬಿಟ್ರು. ಉದ್ದೇಶ ಅಷ್ಟೇ. ಯಾಕೆಂದ್ರೆ ನಾನು ಲೈವ್ ಬಂದೆ, ಹೇಗಿದೆ ಈ ತರ ಒಂದು ಪ್ರತಿಭಟನೆ ಇದೆ ಕೊಡ್ತೀವಿ ಅಂದ ತಕ್ಷಣ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದಿದ್ದಾರೆ. ಮಾಧ್ಯಮದಲ್ಲಿ ಕೂಡ ನೀವು ಗಮನಿಸಿದ್ರಿ, ಎಲ್ಲ ಮಾಧ್ಯಮಗಳಲ್ಲೂ ಬಹಳಷ್ಟು ಮಾಧ್ಯಮಗಳಲ್ಲಿ ಬಂದಿತ್ತು. ಹಾಗಾಗಿ ಇಲ್ಲಿ ಕಡಿಮೆ ಅವ್ರಿಗೆ, ಯಾಕಂದ್ರೆ ದಿನಪೂರ್ತಿ ನಾವು ಕೆಲಸ ಕೊಡ್ತಾನೆ ಇರ್ತೀವಿ. ಯಾಕಂದ್ರೆ ಎಲ್ಲಿ ಸ್ಟಿಕ್ಕರ್ ಅಂಟಿಸೋದು, ಅಲ್ಲಿ ಕಪ್ಪು ಪಟ್ಟಿ ಧರಿಸುವಂಥದ್ದು, ಈ ತರದೆಲ್ಲ ಇರ್ತದೆ ನಮ್ದು ಹೋರಾಟದಲ್ಲಿ ನಾನಾ ವಿಧದ್ದು. ಹಾಗಾಗಿ ಪ್ರತಿದಿನ ಇದ್ ಮಾಡೋದ್ರಿಂದ ಇವತ್ತು ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಪರವಾಗಿಲ್ಲ, ಎಲ್ಲರೂ ನೀವು ನಮ್ಮವರೇ. ಹಾಗಾಗಿ ನಮಗೆ ನಿಮ್ಮ ಮೇಲೆ ಅತೀವ ಅಭಿಮಾನ ಮತ್ತು ಗೌರವ. ಇಲ್ಲಿ ಈ ಹೋರಾಟ ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ಬಹಳ ಗಮನಿಸಿರಬಹುದು, ನನಗೆ ಮಂತ್ರಿಗಿರಿಯನ್ನ ಕೊಡಿ, ನನಗೆ ಕೊಟ್ಟಿರುವ ಮಂತ್ರಿಯನ್ನ ಬದಲಾಯಿಸಿ ಕೊಡಿ, ಈ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದೆ. ನಮ್ಮ ಮತ್ತೆ ಕೆಲವೊಂದಷ್ಟು ನನ್ನ ಏರಿಯಾಕ್ಕೆ ನೀರನ್ನ ಹರಿಬಿಡಿ, ನಮ್ಮ ಇದಕ್ಕೆ ಅಭಿವೃದ್ಧಿಯನ್ನ ಕೊಡಿ, ನನಗೆ ಅಥವಾ ಈ ಪೋಸ್ಟಿಂಗ್ ಕೊಡಿ ಅಂತ ಹೋರಾಟಗಳು ನಡೆಯೋದು ಸಹಜವಾಗಿದೆ. ಈ ಸಲ ವಿಶೇಷವಾದ ಹೋರಾಟ ಏನಂತ ಹೇಳಿದ್ರೆ, ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಿ, ಇಲ್ಲ ನೀವು ಒಂದು ತೊಟ್ಟು ವಿಷ ಕೊಡಿ. ಎರಡೇ ಕಾನ್ಸೆಪ್ಟ್. ಒಂದು, ನೆಮ್ಮದಿಯಲ್ಲಿ ನಮ್ಮನ್ನ ಬದುಕ್ಲಿಕ್ಕೆ ಬಿಡಿ, ಇಲ್ಲ ಅಂತ ಹೇಳಿದ್ರೆ ನೆಮ್ಮದಿ ಮತ್ತು ನಿರ್ಭೀತಿಯಿಂದ ಬದುಕ್ಲಿಕ್ಕೆ ಅವಕಾಶ ಕೊಡಿ, ಇಲ್ಲ ಅಂದ್ರೆ ನಮಗೊಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಪ್ಪಾ ಅಂತ ಪರಿಸ್ಥಿತಿ? ಸಣ್ಣ ಉದ್ದಿಮೆದಾರ ಅಂದ್ರೆ ಯಾರು? ಸಣ್ಣ ಉದ್ದಿಮೆದಾರ ಮೊದಲ ಹಂತದಲ್ಲಿ ಕಾರ್ಮಿಕನಾಗಿದ್ದು, ಕಾರ್ಮಿಕನಿಂದ ಮಾಲೀಕನಾಗುವ ಮೊದಲ ಮೆಟ್ಟಿಲು ಸಣ್ಣ ಉದ್ದಿಮೆ ಅಂತ. ಸಣ್ಣ ಉದ್ದಿಮೆದಾರರು ಬಹಳಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತು ಬಹಳಷ್ಟು ತೆರಿಗೆಯನ್ನ ಕಟ್ಟುವಂತ, ತೆರಿಗೆ ಪಾವತಿಸುವಂತವ್ರು ಇದ್ದಾರೆ. ಯಾಕಂದ್ರೆ ಎಲ್ಲಾ ವಸ್ತುಗಳು ಅವರು ತಗೊಳ್ಳುವಾಗ, ಇನ್ಕ್ಲೂಡ್ ಒಂದು ಚಾಕ್ಲೇಟ್ ತಗೊಳ್ಳುವಾಗ ಕೂಡ ಆ ಟ್ಯಾಕ್ಸ್ ಗಳನ್ನ ಪೇ ಮಾಡೇ ಬಂದಿರ್ತಾರೆ. ಅಂತವರಿಗೆ ಯಾವ ರೀತಿ ಪರಿಸ್ಥಿತಿ, ಯಾರಿಂದ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ? ಸರ್ಕಾರವೇ ನಿರ್ಮಿಸಿರುವಂತ ಕಾನೂನು ಕಾಯ್ದೆಗಳಿಂದ ತೊಂದರೆ ಆಗ್ತಾ ಇದೆ. ಸರ್ಕಾರದ ಸಂಬಳ ಅಂದ್ರೆ ಜನರ ತೆರಿಗೆ ಹಣದಿಂದ ಸರ್ಕಾರ ನೀಡ್ತಿರುವ ಸಂಬಳವನ್ನು ಪಡೆಯುತ್ತಿರುವಂತ ಸರ್ಕಾರಿ ಅಧಿಕಾರಿಗಳು, ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು ಜಿಬಿಎ ಅಧಿಕಾರಿಗಳು, ಇವರಿಂದ ತೊಂದರೆ ಆಗ್ತಾ ಇದೆ ನಮ್ಗೆ. ಅವರಿಂದ ರಕ್ಷಣೆಯನ್ನ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಬಂದಿರೋದಕ್ಕೆ ವಿಷಾದಿಸ್ತೇವೆ. ಇವತ್ತು ಕೋಟ್ಪಾ ಸರ್ಕಾರದ ಕಾಯ್ದೆ ಯಾವ್ದಪ್ಪ ಅಂತ ನೀವು ಕೇಳಬಹುದು. ಕೋಟ್ಪಾ ಕಾಯ್ದೆ ಅಂತ ಹೇಳಿದ್ದಾರೆ. ಪಾಪ ಇದರಲ್ಲಿ ಒಂದರಲ್ಲಿ ಪೊಲೀಸ್ ಇಲಾಖೆ ಮತ್ತು ನಾವು ಸುಮ್ಮನೆ ಮುಖ ಇದಾಗುವಂತ ಪರಿಸ್ಥಿತಿ ಬಂದಿದೆ. ಕೋಟ್ಪಾ ಕಾಯ್ದೆಯಲ್ಲಿ ಏನಿದೆ?
ನೀವು ಸಿಂಗಲ್ ಸಿಗರೇಟ್ ಅನ್ನ ತಗೋಬಾರ್ದು, ಒಂದು ಸಿಗರೇಟ್ ಅನ್ನ ತಗೋಬಾರ್ದು, ನೀವು ಪ್ಯಾಕೆಟ್ ಅನ್ನ ತಗೋಬೇಕು ಅಂತ. ಅಂದ್ರೆ ಅದೇನ್ ಹೇಳ್ತಾ ಇದೆ ಅಂದ್ರೆ, ನೇರವಾಗಿ ಆದೇಶ ಏನ್ ಹೇಳ್ತಾ ಇದೆ ಅಂದ್ರೆ, ನೀವೆಲ್ಲರೂ 1, 2 ಅಥವಾ 3 ಹೊತ್ತು ಊಟದ ಜೊತೆ, ತಿಂಡಿ ಜೊತೆ, ಕಾಫಿ ಜೊತೆ ತಗೊಳ್ಳೋರು ಅದೆಲ್ಲ ಮಾಡಬೇಡಿ, ಒಂದ್ ಪ್ಯಾಕೆಟ್ ತಗೊಂಡು ದಿನ ಎಲ್ಲ ಹೊಡ್ಕೊಂಡು ಕುತ್ಕೊಳ್ಳಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಹೇಳಿಕೆನ ಅದ್ರ ಅರ್ಥ. ಮತ್ತೆ ಜನನಿ ಬೀಡ ಪ್ರದೇಶದಲ್ಲಿ ನೀವು ಸಿಗರೇಟ್ ಅನ್ನ ಸೇಯಬಾರದು. ಜನನಿ ಬೀಡ ಪ್ರದೇಶ ಇಲ್ಲ ಅಂದ್ರೆ, ಇದು ರಾಜಾಜಿನಗರದಲ್ಲಿ ಇದೀವೀಗ ನಾವು ಆಲ್ರೆಡಿ. ಇಲ್ಲಿಂದ ಜನನಿ ಬೀಡ ಪ್ರದೇಶ ಬೇಡ ಅಂತ ಹೇಳಿದ್ದೆ ಹೋದಾದ್ರೆ ನಾವು ಕನಿಷ್ಠ 20 ಕಿಲೋಮೀಟರ್ ಆಚೆಗೆ ಹೋಗ್ಬೇಕು. ಆ 20 ಕಿಲೋಮೀಟರ್ ನಾವು ಆಚೆಗೆ ಹೋಗ್ಬೇಕು ಅಂತ ಹೇಳಿದ್ದೆ ಹೋದಾದ್ರೆ ಸುಮಾರು 2 ಅವರ್ ನಾವು ಈ ಟ್ರಾಫಿಕ್ ನಲ್ಲಿ ನಿಲ್ಬೇಕು. ಒಂದು ಸಿಗರೇಟ್ ಇವ್ರು ಕೊಟ್ಟಿದ್ದೆ, ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮ್ಮ ಕೈಲಿ. ಆ ಒಂದು ಪ್ಯಾಕೆಟ್ ಸೇಲಿಕ್ಕೆ 10 ಅಂದ್ರೆ 20 ಗಂಟೆ ನಂದು ಅಲ್ಲೇ ಹೋಯ್ತು. ಅಂದ್ರೆ ಈ ರೀತಿಯ ಅಸಂಬದ್ಧ ಕಾನೂನುಗಳನ್ನ ತಂದಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಒಂದು, ನಮಗೆ ತಂಬಾಕಿನ ಪರವಾಗಿಲ್ಲ ನಾವು, ಜರ್ದದ ಪರವಾಗಿಲ್ಲ ನಾವು, ಸಿಗರೇಟಿನ ಪರವಾಗಿಲ್ಲ ನಾವು, ನೀವು ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಡಿ ಕರ್ನಾಟಕದಲ್ಲಿ. ನಿಮ್ಮ ಹತ್ರ ಅಲ್ಲ ಆಡಳಿತ ಇರುವಂತದ್ದು, ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಿ. ನಿಮಗೆ ನಿಷೇಧ ಮಾಡ್ಲಿಕ್ಕೆ ಆಗಲ್ವಾ? ನಮಗೆ ಮುಕ್ತವಾಗಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಮಾಡೋ ಕೆಲಸಕ್ಕೆ ನೀವು ಅಲ್ಲಿ ಅದು 80% ಇದು ತಗೊಳ್ತಾ ಇದ್ದೀರಿ, ತೆರಿಗೆನ ತಗೊಳ್ತಾ ಇದ್ದೀರಿ. ನೀವು ಅಲ್ಲಿ ಬೆಳೆಗಾರರಿಗೆ ಹೇಳ್ತೀರಿ ನೀವು ಬೆಳೀರಿ, ಬೆಂಬಲ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಕಂಪನಿಗಳಿಗೆ ಉತ್ತೇಜನ ನೀಡ್ತಾ ಇದ್ದೀರಿ, ಕಂಪನಿ ಬನ್ನಿ 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 ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಸಾಗಾಟ ಮಾಡೋರಿಗೆ ಅವಕಾಶ ಮಾಡ್ತಾ ಇದ್ದೀರಿ. ಮಾರಾಟ ಮಾಡೋದ್ರಲ್ಲೂ 2 ವಿಧ ಮಾಡ್ತಾ ಇದ್ದಾರೆ. ನೀವು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಯಾವತ್ತಾರ ಒಂದಿನ ಕೋಟ್ಬೇಕಾಯ್ತು ಕೇಸ್ ಹಾಕಿದಾರಲ್ಲಿ, ಹಂಗಾರೆ ಅಲ್ಲಿ ಸಿಗರೇಟ್ ಹೊಡಿಯಲ್ವಾ? ಯಾವ್ದಾದ್ರು ದೊಡ್ಡ ದೊಡ್ಡ ಕ್ಲಬ್ ಪಬ್ಗಳಿಗೆ ಹೋಗಿ ಅಲ್ಲೇನಾದ್ರು ಕೇಸ್ ಹಾಕಿದಾರ, ಅಲ್ಲಿ ಸಿಗರೇಟ್ ಹೊಡಿಯಲ್ವಾ? ಯಾಕೆ ನಮ್ಮ ಸಣ್ಣ ಉದ್ಯಮಿಗಳು ಮತ್ತು ಸಾಮಾನ್ಯ ಜನರ ಹತ್ರ ನೀವು ಬಂದ್ಕೊಂಡು ಈ ರೀತಿ ಕೊಳ್ಳೆ ಹೊಡಿತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ ಆಗಿದೆ. ಅದು ಯಾವ ರೀತಿ ಕೊಳ್ಳೆ ಹೊಡೆಯೋದು? ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಬೇಕರಿ, ಕಾಂಡಿಮೆಂಟ್ಸ್, ಇದು ನಾವು ಈಗ ಮೊದಲು ಅದೊಂದು ವಿಷಯ ಹೇಳ್ಬಿಡ್ತೇನೆ, ಯಾಕಂದ್ರೆ ನೀವು ಪ್ರಶ್ನೆ ಕೇಳೋಕ್ಕಿಂತ ಮೊದಲೇ ಬೇಕರಿ ಕಾಂಡಿಮೆಂಟ್ಸ್ ಅಲ್ಲಿ ಯಾಕೆ ಸಿಗರೇಟ್ ಇಡ್ತೀರಾ ಅಂತ ನೀವು ಪ್ರಶ್ನೆ ಮಾಡಬಹುದು. ನಾವು ಹೆಸರು ಮಾತ್ರ ದೊಡ್ಡ ಹಾಕೊಂಡಿದೀವಿ ಸ್ವಾಮಿ, ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡಿದೀವಿ ಗ್ರಾಹಕರನ್ನ ಸೆಳಿಲಿಕ್ಕೆ. ನಮ್ದು ಚಿಲ್ಲರೆ ಅಂಗಡಿ, ನಾವೀಗ ಚಿಲ್ಲರೆ ಅಂಗಡಿ ಅಂತ ಹೇಳಕ್ ಆಗದೆ ಹೆಣ್ ಕೊಡಲ್ಲ ಚಿಲ್ಲರೆ ಅಂಗಡಿ ಅಂದ್ರೆ ಊರಲ್ಲಿ. ಅದು ನಮ್ಮ ಪರಿಸ್ಥಿತಿ. ಹಾಗಾಗಿ ಹೆಣ್ಣಾದ್ರೂ ಕೊಡ್ಲಿ ನಮಗೆ ಮದುವೆ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಶೋಷಣೆಗೆ ಒಳಗಾಗ್ತಾ ಇದೀವಿ ಅನ್ನೋದಕ್ಕೆ ಒಂದು ಮಾತು. ಅದರೂ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಬೇಕರಿ, ಕಾಂಡಿಮೆಂಟ್ಸ್, ಕೆಫೆ, ಕೂಲ್ ಕಾರ್ನರ್, ಅದು ಇದು ಅಂತ ಬಿಟ್ಟು ನಾವು ಹೆಸರುಗಳನ್ನ ಇಟ್ಕೊಂಡಿದೀವಿ. ಚಿಲ್ಲರೆ ಅಂಗಡಿಯಲ್ಲಿ ಚಿಲ್ಲರೆ ವಸ್ತುಗಳು ಇರೋದು ಬಹಳಷ್ಟು ವಸ್ತುಗಳು ಎಲ್ಲ ಸ್ವಲ್ಪ ತಂದು ನಾವು ಮಾರುವಂಥದ್ದು ಇದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಸಣ್ಣ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವರಿಗೆ ಇವತ್ತು ಮೊದಲುವಂತ ಹಂತದಲ್ಲಿ ಕಳ್ಳಕಾಕರ ಬಗ್ಗೆ ಭಯ ಇತ್ತು, ಕಳ್ಳಕಾಕರು ರೌಡಿಗಳ ಬಗ್ಗೆ ಭಯ ಇತ್ತು. ಇವತ್ತು ಕಾಕಿ ಬಟ್ಟೆ ಹಾಕೊಂಡು ಒಬ್ರು ಚಾಲಕರು ಬರೋಂಗೂ ಇಲ್ಲ ಭಯ ಪೊಲೀಸ್. ಯಾಕೆಂದ್ರೆ ಹೋಮ್ ಗಾರ್ಡ್ಸ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ವರೆಗೆ, ಹೋಮ್ ಗಾರ್ಡ್ಸ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ವರೆಗೆ ಪ್ರತಿ ಒಬ್ರು ಬಂದು ದಾಳಿ ಮಾಡೋದೆ. ಅಲ್ಲಿ ಈ ಕಡೆ ಬಂದ್ರೆ GBA ಬಂದ್ರೆ ಮಾರ್ಷಲ್ ಗಳಿಂದ ಹಿಡಿದು ಯಾವ್ಯಾವ ಅಧಿಕಾರಿಗಳಿದಾರೋ ಅವ್ರು ಎಲ್ಲರೂ ಬಂದು ದಾಳಿ ಮಾಡ್ತಾರೆ. ಏನ್ರಿ ಇದು? ಎಲ್ಲರೂ ಬಂದು ಈ ರೀತಿಯಾಗಿ ದಾಳಿ ನಡೆಸಿದ್ರೆ ಬದುಕೋದು ಹೇಗೆ? ರೌಡಿಗೆ ಬರ್ತಾನೆ, ಅವನೊಬ್ಬ ಮೈನ್ ರೌಡಿ ಆಗ್ಲಿಕ್ಕೆ ಅವನದು ಒಂದಷ್ಟೇ ಸ್ಟೆಪ್. ಒಬ್ಬ ಸಾಮಾನ್ಯ ವ್ಯಕ್ತಿ ಪೋಖ್ರಿ, ಪುಂಡ್ ಪೋಖ್ರಿ ರೌಡಿ ಆಗಕ್ಕೆ ಅವನಿಗೆ ಇವ್ರಿಗೆ ಹೊಡೆದ್ರೇನೆ ಅವ್ನು ರೌಡಿ ಶೀಟರ್ ಆಗೋದು. ಯಾರು? ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆಲ್ಲ ಹೊಡೆದು, ಸಣ್ಣ ಉದ್ಯಮಿದಾರರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ರೋಡಲ್ಲಿ ಇರೋರಿಗೆಲ್ಲ ಹೊಡೆದ್ರೇನೆ ಅವ ರೌಡಿ ಪಟ್ಟ ತಗೊಳ್ಳೋದು. ರೌಡಿ ಪಟ್ಟದಲ್ಲಿದ್ದೇನು ಇನ್ನೂ ದೊಡ್ಡ ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಅವನ್ ಬಂದು ಗಲಾಟೆ ಮಾಡ್ಬೇಕಾಗಿದ್ದು ಇಲ್ಲೇ. ಮತ್ತೆ ಉಚಿತವಾಗಿ ಇಲ್ಲಿ ಬಂದವರು, ಅದು ನಮ್ಮ ಇಲಾಖೆಯವರು ಯಾವ ರೀತಿ ಅಂತ ಹೇಳಿದ್ರೆ ಅವ್ರು ಹಾರ್ ನೋಡಿದ ತಕ್ಷಣ ಓಡೋಗ್ಬಿಡ್ಬೇಕು. ನಾವು ಅದು 2 ನಿಮಿಷ ಗಿರಾಕಿ ಇದಾರೆ ಅಂತ ಹೇಳ್ಬಿಟ್ಟು ನಿಂತಿದ್ದೆ ಹೋದ್ರೆ ನಾಳೆ ದಿನ ರೈಡ್, ನಾಳೆ ಬೆಳಿಗ್ಗೆ ಬಂದ್ ರೈಡೆ. ಅದು ಹೇಗೆ? 500 ರೂಪಾಯಿ, 1000 ರೂಪಾಯಿ ಹಾಕ್ಬೇಕಾಗಿದ್ದ ಕೇಸನ್ನ 15ರಿಂದ 20,000 ಹಾಕ್ತಾ ಇದ್ದಾರೆ. ಅದಲ್ದೇನೆ ಒಳಗಡೆ ನುಗ್ಗೋದು ಯಾರು? ಪೊಲೀಸ್ ಇಲಾಖೆಯಿಂದ ಹಿಡಿದು GBA ಎಲ್ಲರೂ ಕೂಡ ಅಂಗಡಿ ಒಳಗಡೆ ನುಗ್ಗೋದು. ಅವ್ರ ಅಂಗಡಿಯಿಂದ ಟ್ಯಾಕ್ಸ್ ಪೇ ಮಾಡಿ, ತೆರಿಗೆ ಪೇ ಮಾಡಿ ಬಂದಿರೋ ವಸ್ತುವನ್ನ ಚೀಲದಲ್ಲಿ ಹಂಗಂಗೆ ನೇರವಾಗಿ ಹಿಡ್ಕೊಂಡು ತಗೊಂಡು ಹೋಗುವಂತ ಕೆಲಸ. ನೇರವಾಗಿ, ಅದನ್ನೇನು ಹಿಂದೆ ಮುಂದೆ ಇಲ್ಲ. ಅದನ್ನ ಯಾಕೆ ಇವ್ರ ಮೇಲೆ ಕಳ್ಳತನದ ಕೇಸ್ ಹಾಕಬಾರ್ದು? ನಮ್ಮ ಒತ್ತಾಯ ಈಗ ಅವ್ರ ಮೇಲೆ ಕಳ್ಳತನ ಕೇಸ್ ಹಾಕಿ, ಯಾರು ಸಿಗರೇಟ್ಗಳನ್ನ ಇಡೀ ಪ್ಯಾಕೆಟ್ಗಳನ್ನ ತಗೊಂಡೋಗ್ತಾರೋ ಅವ್ರ ಮೇಲೆ ಕೇಸ್ ಹಾಕಿ. ಮತ್ತೆ ಈ ಪುಡಿ ಇದು ಅಷ್ಟೇ, ನೀವು ಸಿಗರೇಟ್ ಸಂಪೂರ್ಣ ನಿಷೇಧ ಮಾಡಿ. ನಮ್ಗೆ ಈ ತರ 1 ಸೇಬೇಡಿ 2 ಸೇಬೇಡಿ. ಹಾಗಾದ್ರೆ ನಾನು ಓಪನ್ ಮಾಡಿದ್ರೆ ಬೇರೆ, ಅವ್ನು 1 ಪ್ಯಾಕೆಟ್ ತಗೊಂಡಿರ್ತಾನಲ್ಲ ಅವನು ಓಪನ್ ಮಾಡ್ಬೇಕಲ್ವಾ? ಅವನು ಓಪನ್ ಮಾಡಿದ್ರೆ ಬೇರೆ, ನಾನು ಓಪನ್ ಮಾಡಿದ್ರೆ ಬೇರೆನಾ? ಯಾಕೆ ನೀವು ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಅದಾದ ನಂತರ ಪ್ಲಾಸ್ಟಿಕ್ ಕವರ್,
ಈಗ ಸಣ್ಣ ಅಂಗಡಿಗಳಲ್ಲಿ ಒಂದು ಮಗು ಹೋಗಿ ತಗೊಂಡ್ಬರ್ತಾರೆ ಪಕ್ಕದ ಮನೇಲಿ, ಒಂದು ಹಾಲ್ ಪ್ಯಾಕೆಟ್, ಒಂದು ನಿಂಬೆ ಹಣ್ಣು, ಒಂದಿಷ್ಟು ಮೆಣಸಿನಕಾಯಿ, ಒಂದಿಷ್ಟು ಇದು ತಗೊಂಡ್ಬರ್ತಾರೆ. ಅವಾಗ ಅವ್ರ ಅಂಗಡಿಯವರು ಚೆಲ್ಕೊಂಡು ಹೋಗ್ಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕೊಡ್ತಾರೆ. ಇವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬ್ಯಾಗ್, ಕೈ ಬ್ಯಾಗ್ ಕೊಡಿ ಅಂದ್ರೆ ಆಗಲ್ಲ, ಅಲ್ಲಿ ತಗೊಂಡಿದ್ದೆ ಅವ್ರು 20 ರೂಪಾಯಿ ಐಟಮ್, ಇನ್ನು ಅದಕ್ಕೊಂದು ಕವರ್ 10 ರೂಪಾಯಿ ಕವರ್ ಹಾಕೊಡಕ್ ಆಗಲ್ಲ ಅಂತ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕೊಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪರವಾಗೂ ಇಲ್ಲ, ಈಗ ಹೇಳ್ತಾ ಇದೀವಿ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿ, ನೀವು ನಿಷೇಧ ಮಾಡಿದಿರಿ. ಆದ್ರೆ ಅಲ್ಲಿ ಪ್ಲಾಸ್ಟಿಕ್ ಹೇಗೆ ಬರ್ತಾ ಇದೆ? ಸಣ್ಣ ಅಂಗಡಿಗೆ ಪ್ಲಾಸ್ಟಿಕ್ ಎಲ್ಲಿ ಸಿಗ್ತಾ ಇದೆ? ನೀವು ಮಾರ್ಕೆಟ್ ನಲ್ಲಿ ಹೋಗಿ ನೋಡಿ, ಎಷ್ಟು ಬೇಕೋ ಅಷ್ಟು ಸಿಕ್ಕುತ್ತೆ, ಲಕ್ಷ ಅನ್ಗಟ್ಲೆ, ಕೋಟಿ ಅನ್ಗಟ್ಲೆ ರೂಪಾಯಿ ಸಿಕ್ಕುತ್ತೆ. ಫ್ಯಾಕ್ಟ್ರಿಗಳು ಯಾವ್ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಇದಾವೆ ಅನ್ನೋದನ್ನ ನಾವು ಬಹಿರಂಗ ಪಡಿಸಬೇಕಾಗತ್ತೆ. ಸ್ಟೇಷನ್ ವ್ಯಾಪ್ತಿಯಲ್ಲಿ ಫ್ಯಾಕ್ಟ್ರಿಗಳು ಲೀಲಾಜಾಲವಾಗಿ ನಡೀತಾ ಇದಾವೆ, ಅವ್ರನ್ನ ಯಾರನ್ನೂ ಮುಟ್ಟಲ್ಲ. ಒಂದು ಕವರ್ ಇದ್ ಮಾಡಿದಕ್ಕೆ 3,000 ರಿಂದ 5,000 ರೂಪಾಯಿ ದಂಡ, ಇಲ್ಲೂ ಕೂಡ ನಾವೇ. ಅದಾದ ನಂತರ ನೀವೆಲ್ಲ ಮೊದಲು ನೋಡಿದ್ರಿ, ಬಿಳಿ ಚೀಲ ಬಂತು, ಬಟ್ಟೆ ಚೀಲ, ಇದನ್ನು ಯೂಸ್ ಮಾಡಿ, ಇನ್ನು ಪ್ಲಾಸ್ಟಿಕ್ ಅನ್ನು ಮುಟ್ಬೇಡಿ ಅಂತ ಆಯ್ತು. ಅದಕ್ಕೂ ಸರಿ ಅಂತ ನಾವು ಅದನ್ನು ಯೂಸ್ ಮಾಡಕ್ ಶುರು ಮಾಡಿದ್ವಿ. ಈಗ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಅದರಲ್ಲಿ ಕ್ಯಾನ್ಸರೀಕರಣ ಆಗುವಂತ, ಕ್ಯಾನ್ಸರ್ ಬರುವಂತ ವಸ್ತು ಇದೆ, ಅದರಲ್ಲಿ ಪ್ಲಾಸ್ಟಿಕ್ಕಿನ ಅಂಶ ಇದೆ, ಆದ್ರಿಂದ ಅದನ್ನು ಮಾರಿದ್ರು ಕೂಡ ನಿಮ್ಮನ್ನ ಸೀಸ್ ಮಾಡ್ತೀವಿ. ಸ್ವಾಮಿ, ಅದು ಚೆಕ್ ಮಾಡ್ಲಿಕ್ಕಾಗಿ ಸಂಬಳವನ್ನ ತಗೊಳ್ತಾ ಇದ್ದಾರೆ ಅಧಿಕಾರಿಗಳು, ಸಂಬಳವನ್ನ ತಗೊಳ್ತಾ ಇದ್ದಾರೆ. ಅದು ತಗೊಂಡು ಯಾವ ಕಂಪನಿಯನ್ನ ಮಾಡ್ತಾನ ಅವನಿಗೆ ಬರೆ ಹಾಕುವಂತ ಕೆಲಸ, ಅವನ್ನ ಲಾಕ್ ಮಾಡುವಂತ ಕೆಲಸನ, ಅವನ ಮೇಲೆ ದೂರು ದಾಖಲು ಮಾಡಿ ಅವನ ಕಂಪನಿಯನ್ನ ಲಾಕ್ ಮಾಡುವಂತ ಕೆಲಸ ಮಾಡೋದು ಬಿಟ್ಕೊಂಡು ಅಂಗಡಿಯಲ್ಲಿ ನೀನ್ ಮಾಡ್ತಾ ಇದ್ದೀವಿ. ಹಂಗಾದ್ರೆ ಇನ್ನು ಮುಂದೆ ನಾವೊಂದು ಮೀಟರ್ಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಇದರಲ್ಲಿ ಕ್ಯಾನ್ಸರ್ ಅಂಶ ಎಷ್ಟಿದೆ, ಯಾವ್ದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡುವಂತ ಮೀಟರ್ಗಳನ್ನು ಕೂಡ ನಾವು ತಗೋಬೇಕಾದಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಕೆಲವರು ಹೇಳ್ತಾರೆ ಸಿಗರೇಟ್ ಸೇಲಿಕ್ಕೆ ಒಂದು ಸಿಗರೇಟ್ ಜೋನ್ ಮಾಡಿ ಅಂತ ಹೇಳ್ತಾರೆ. ಜೋನ್ ಮಾಡಿದ್ರೆ ಹೊಗೆ ಪೈಪಲ್ಲಿ ಹೋಗ್ತಾ ಇರುತ್ತೆ, ಬೇರೆ ಬೇರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನೋಡ್ಬೇಕು, ಅದು ಸಾಮಾಜಿಕಕ್ಕೆ ಹೋಗುವಂತ. ಅದಾದ ನಂತರ ಹಪ್ಪ ಮಾಮೂಲು ಪೊಲೀಸ್ ಇಲಾಖೆಯವರಿಗೆ, ಕೆಲವರು, ಎಲ್ಲರೂ ಅಲ್ಲ, ಬಹಳ ಒಳ್ಳೆ ಜನನು ಇದ್ದಾರೆ, ಆದ್ರೆ ಕೆಟ್ಟ ಜನ ಜಾಸ್ತಿ ಇದ್ದಾರೆ. ಅವರು ಬಂದ್ ಹಾರ್ನ್ ಹೊಡೆಯುವಾಗಿಲ್ಲ, ಓಡೋಗಿ ಕೊಡ್ಬೇಕಲ್ಲಿ 200 ರೂಪಾಯಿ 500 ರೂಪಾಯಿ ಹೀಗೆ ಕೊಡ್ಬೇಕು. ನೋಡಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತದೆ. ನಮ್ಮ ಪೌರ ಕಾರ್ಮಿಕರು ಅವರು ಕೂಡ ನಮ್ಮನ್ನ ಹೆದರಿಸುವಂತ ಮಟ್ಟ ಬಂದ್ಬಿಟ್ಟಿದೆ. ಅವ್ರು ಕೂಡ ಅಂದ್ರೆ ಅವರಿಗೆ ಘನತೆ ಬಹಳ ದೊಡ್ಡದಿದೆ, ಅವರನ್ನ ನಾವು ಬಹಳ ಗೌರವಿಸ್ತೇವೆ. ಆದ್ರೆ ಅವರು ಯಾವ ರೀತಿ ಒಂದು ದೊಡ್ಡ ಹೋಟ್ಲಿಗೆ ಹೋಗಿ ಕಸವನ್ನ, ಹಸಿ ಕಸ, ಒಣ ಕಸ ಎಲ್ಲ ಇದ್ದಿದ್ದನ್ನ ಅವರು ಒಳಗಡೆ ಹೋಗಿ ಎತ್ಕೊ ಬಂದು ಇದಕ್ಕೆ ಹಾಕ್ತಾರೆ. ಆದ್ರೆ ನಮ್ಮವ್ರು ಏನಾದ್ರು ಒಂದು ಚೂರು ಒಂದಿನ ಮಿಕ್ಸ್ ಮಾಡಿದ್ದೆ ಹೋದ್ರೆ ತೆಗೆದು ಬಿಸಾಕಿ ಹೋಗಿದ್ದು ಉದಾಹರಣೆ ಇದೆ ಸರ್. ಒಂದು ಹಣ್ಣಿನ ಜ್ಯೂಸ್ ಒಂದು ಸಿಪ್ಪೆ ಇತ್ತಂತೇಳಿ ಡ್ರೈ ಇದ್ರಲ್ಲಿ, ಇದನ್ನ ಏನಿದು ಸರಿ ಮಾಡು ಅಂತ ಹೇಳ್ಬಿಟ್ಟು ತೆಗೆದು ಬಿಸಾಕಿದ್ದಿದೆ. ಅಂದ್ರೆ ನಾವೆಷ್ಟು ಕನಿಷ್ಠ ಮಟ್ಟಕ್ಕೆ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಜಾರಾಗ್ತಾ ಇದೆ. ಆಮೇಲೆ ಬಂದ್ರೆ ಈ ಕಡೆ ರೌಡಿಗಳು ಅದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಿಗರೇಟ್ ಕೊಡಲ್ಲ. ನಾವು ವ್ಯವಹಾರ ಮಾಡುವಾಗ ನಮ್ಮ ಅಮ್ಮನ್ನ, ಅಕ್ಕನ್ನ, ಇಡೀ ಕುಟುಂಬನ ಬೀದಿಗೆ ತಂದು ನಿಲ್ಲಿಸುವಂತ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಗೆ. ಇಡೀ ಬೀದಿಯಲ್ಲಿ ತಂದು ನಿಲ್ಲಿಸಿ ನಾವು ವ್ಯಾಪಾರ ಮಾಡ್ಬೇಕಾಗಿದೆ. ಮತ್ತೆ ಸಾಲಗಾರರು ಆಮೇಲೆ ಕೊಡ್ತೀನಿ, ಕೊಡ್ಲ ಅಂತ ಹೇಳಿದ್ರೆ ನಾನು ಯಾರು ಗೊತ್ತಾನ, ಏಕವಚನದಲ್ಲೇ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಇದನ್ನ ಎಷ್ಟು ಹೆದರ್ಕೊಂಡು ಬದುಕ್ತಾ ಇದೀವಿ ಅಂದ್ರೆ, ಇವತ್ತು ಸರ್ಜಾಪುರದಲ್ಲಿ ನಿನ್ನೆ ರಾತ್ರಿ ಕಳೆತನ, ಅವರು ಮಕ್ಕಳು ಪಿಜಿಗಿಟ್ಟಿದ್ದ ದುಡ್ಡನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಮೊನ್ನೆ 1 ಕೋಟಿ ಕಾಯ್ದೆ 1,000 ರೂಪಾಯಿ ಅಮ್ಮಮ್ಮ ಅಂದ್ರೆ ಹಾಕ್ಬೇಕಾಗಿದ್ದು, ಇಲ್ಲ ಕೋರ್ಟಿಗೆ ಹೋಗಿ ಅಂತ ಹೇಳ್ಬೇಕಾಗತ್ತೆ. 10,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವೊಂದೊಂದು ಸ್ಟೇಷನ್ಗಳಲ್ಲಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ನಮ್ಮನ್ನ ಬದುಕಲಿಕ್ ಬಿಡಿ. ನಾವು ಮುಂದೆ ದೊಡ್ಡ ದೊಡ್ಡ ತೆರಿಗೆಯನ್ನು ಕಟ್ಟುವಂತ ತೆರಿಗೆ ಆಗುವಂತವ್ರಿದ್ದೀವಿ, ನೂರಾರು ಜನರಿಗೆ ಕೆಲಸ ಕೊಡುವಂತರಾಗಿದ್ದೀವಿ. ಹೂ ಮಾರೋರ್ನ ತಗೊಂಡೋಗಿ ತಕ್ಷಣ ದೇವರ ಮುಡಿಗೆ ಸೇರ್ಬೇಕಾದ ಹೂವನ್ನ ತೆಗೆದು ಎಸ್ತು ಬಿಟ್ಟು ಕಾಲಡಿ ಇಸ್ಕಿ ಹಾಕ್ತಾರೆ. ಹಣ್ಣು ಮಾರ್ತಾ ಇದ್ದವನ್ನ ಹಣ್ಣನ್ನು ಎತ್ತಿ ಬಿಸಾಕ್ತಾ ಇರ್ತಾರೆ. ಅವನು ಸಾಲ ಮಾಡಿ ಬಂದಿರ್ತಾನೆ, ಇವರು ಕಾರ್ಡ್ ಕೊಟ್ಟಿರ್ತಾರೆ, ಮತ್ತೆ ಇವ್ರದ್ದು ಲೈಸೆನ್ಸ್ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಲೈಸೆನ್ಸಿಗೆ ನಾವು ಒಂದು ಬೀಡ ಅಂಗಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲ ಒಂದು ಕಾಂಡಿಮೆಂಟ್ ಸಣ್ಣದು ಮಾಡ್ಬೇಕು ಅಂತ ಹೇಳಿದ್ರೆ, ಆ ಅಂಗಡಿಯಲ್ಲಿ ಎಷ್ಟು ಐಟಮ್ ಇಡ್ತೀವೋ ಅಷ್ಟೂ ಕಡೆ ನಾವು ಲೈಸೆನ್ಸ್ ತಗೋಬೇಕಾಗತ್ತೆ. ಫುಡ್ ಲೈಸೆನ್ಸ್, ಆ ಲೈಸೆನ್ಸ್, ಈ ಲೈಸೆನ್ಸ್, ಇನ್ನೊಂದು ಲೈಸೆನ್ಸ್, ಮತ್ತೊಂದು ಲೈಸೆನ್ಸ್. ಒಂದೊಂದು ಲೈಸೆನ್ಸ್ಗೆ 10,000 15,000 ರೂಪಾಯಿ ಲಂಚ ಕೊಡ್ಬೇಕಾಗತ್ತೆ. ಅದು ಮಾತ್ರನಾ? ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯ್ಬೇಕು. ಸಾಹೇಬರು ಬಿಸಿ ಇದ್ದಾರೆ, ಆನ್ಲೈನ್ ಒಂದಿನ ಸಾಹೇಬರು ಬಿಸಿ, ಒಂದಿನ ಆನ್ಲೈನ್ ಸರ್ವರ್ ಡೌನು. ನಾವು ಹಾಗಾದ್ರೆ ಏನು ಹೊಟ್ಟೆಪಾಡಿ ನಾವ್ ಏನ್ ಮಾಡ್ಬೇಕು? ಬಂದಿದ್ದೇ ತಪ್ಪ ಇಷ್ಟು ಮಟ್ಟಿಗೆ. ಮತ್ತೆ ಸಿಗರೇಟಿಗೆ ಸಂಬಂಧಪಟ್ಟವರು, ತಂಬಾಕಿಗೆ ಸಂಬಂಧಪಟ್ಟವರು ನಮಗ್ ಬಿಲ್ ಕೊಡಲ್ಲ. ಬಿಲ್ ಕೊಟ್ರೆ ಮತ್ತೆ ಬೇರೆ ಇನ್ನೊಂದೇನೋ ಕಾನೂನು ತಂದ್ಬಿಡ್ತಾರೆ. ಇದೆಲ್ಲ ಸಮಸ್ಯೆಗಳು ಬಹಳ ನಮ್ಮನ್ನ ಎಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ
ಬಹಳ ದೊಡ್ಡ ಮಟ್ಟಕ್ಕೆ ಇದ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವಷ್ಟು ಬೇಡಿಕೆಗಳನ್ನ ಇಟ್ಟಿದೀವಿ ಅವ್ರ ಮುಂದೆ, ಸುಮಾರು 27 ಬೇಡಿಕೆಗಳು. ನಾನು ಅದನ್ನ ನಿಮಗೆ ಕಳಿಸ್ತೇನೆ. ಏನಂತ ಹೇಳಿದ್ರೆ, ಸಿಗರೇಟ್ ಅನ್ನ ನಿಷೇಧ ಮಾಡಿ, ಇಲ್ಲ ನಮಗೆ ಮುಕ್ತವಾಗಿ ಮಾರಾಟಕ್ಕೆ ಅವಕಾಶ ಕೊಡಿ. ನೀವು ಇಲ್ಲಿ ಮೊಣಕೈ ಮೇಲೆ ತುಪ್ಪ ಹಚ್ಚಿ ನಮ್ಮನ್ನ ಇದ್ ಮಾಡುವಂತ ಕೆಲಸಕ್ಕೆ ಹೋಗ್ಬೇಡಿ, ಕೈ ಹಾಕ್ಬೇಡಿ ಅಂತ. ಮತ್ತೆ ನಮಗೆ ಆದಂತ ನಿಗದಿ ಮಾಡಿ ಸಮಯನ 9 ಗಂಟೆಗೆ ಕೆಲವೊಂದೊಂದು ಸ್ಟೇಷನ್ ಅಲ್ಲಿ ಜನ ಸೇರ್ತಾರಂತ 9 ಗಂಟೆಗೆ ಬಂದ್ ಮಾಡಿಸ್ತಾರೆ. ಸ್ವಾಮಿ, ಜನ ಸೇರ್ಸಿರ್ತಾನೆ ನಾ ಬಾಡಿಗೆ ಕಟ್ಟಿ ಇದು ವ್ಯಾಪಾರ ಮಾಡಕ್ ಸಾಧ್ಯ? ಜನ ಸೇರ್ಲಿ ಅಂತಾನೆ ರೌಡಿಗಳು ಬರ್ತಾರೆ, ಅಲ್ಲಿ ಹುಡುಗರು ಸೇರ್ತಾರೆ. ಹಾಗಾಗಿ ಸ್ವಾಮಿ, ಸರ್ಕಾರ ಸಂಬಳ ಕೊಡ್ತಾ ಇರೋದು ಪೊಲೀಸ್ ಇಲಾಖೆಯವರಿಗೆ ಯಾವುದಕ್ಕೆ? ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತೇಳಿ. ನೀವು ಅಂಗಡಿ ಬಂದ್ ಮಾಡಿ ಅಂತ ಅಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ, ಸ್ಟಾರ್ ಹೋಟೆಲ್ಗಳನ್ನ ಬಂದ್ ಮಾಡಿ, ರಾತ್ರಿಯಿಂದ 24 ಗಂಟೆ ಓಡಾಡ್ತಾ ಇರುತ್ತೆ, ಬಂದ್ ಮಾಡಲ್ಲ. ನೀವು ನಮ್ಮ ಬೇಕ್ರಿ ಮೇಲೆ, ನಮ್ಮ ಕಾಂಡಿಮೆಂಟ್ ಮೇಲೆ ನಮಗ್ ನೋಡಿ 4 ಗಂಟೆ, ಬೆಳಿಗ್ಗೆ 4 ಗಂಟೆಗೆ ಎದ್ದೋದ್ರೆ ರಾತ್ರಿ 11 ಗಂಟೆ ತನಕ ಗಂಡ ಹೆಂಡತಿ ಇಬ್ರೆ ಕಷ್ಟಪಟ್ಟು ದುಡಿತಿರ್ತೀವಿ. ವೆರಿಕೋಸ್ ಪ್ರಾಬ್ಲಮ್, ಆರೋಗ್ಯದಲ್ಲಿ ನಿತ್ಯ ಕಾಲು ಊತ, ಬ್ಯಾಕ್ ಪೈನು, ನಮಗೆ 1-2 ಕಾಯಿಲೆ ಇಲ್ಲ, ಅಷ್ಟು ಸಮಸ್ಯೆಗಳು ಬರ್ತಾ ಇದೆ ನಮ್ಗೆ. ಸರಿಯಾಗಿ ಫ್ಯಾಮಿಲಿ ಜೊತೆ ನಾವು ಒಂದು ದಿನ ಜೀವನ ನಡ್ಸಕ್ ಆಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇವ್ರ ಜೊತೆಗೆ ಯಾವ್ದೋ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಶೀತ ಆಯ್ತು ಅಂತ ಮೂಗ್ ಕಟ್ ಮಾಡ್ಕೊಂಡಿದ್ರಂತೆ. ಆ ರೀತಿಯ ಪರಿಸ್ಥಿತಿ. ಅಂದ್ರೆ ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡೋದು ಹೋದ್ರೆ, ಹಂಗಾರೆ ಜನ ಸೇರ್ಲಿಲ್ಲ ಅಂದ್ರೆ ನಾನು ಏನಕ್ಕೆ ಅಲ್ಲಿ ಇದ್ ಮಾಡ್ಬೇಕು? ನಾನು ಯಾವ ಉದ್ದೇಶಕ್ಕಾಗಿ ಅಂಗಡಿ ಮಾಡ್ಬೇಕು? ಬಾಡಿಗೆ ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಬಾಡಿಗೆ. ಅದು ಮಾತ್ರನಾ, ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಶಾಲೆ ಇದೆ, ನೀವು ತೆರವುಗೊಳಿಸ್ಬೇಕು ಅಂತ ಕರೀತಾರೆ. ನಾನು 25 ವರ್ಷದಿಂದ ಒಂದು ಜಾಗದಲ್ಲಿ ಇರ್ತೀನಿ. ನಾನೇನಕ್ಕೆ ಬಂದಿದ್ದೀನಿ? ಅಲ್ಲಿ ಉದ್ಯಮ ಮಾಡ್ಲಿಕ್ಕೆ ಬಂದಿರ್ತೀನಿ, ನನ್ನ ಜೀವನ ಕಟ್ಕೊಂಡಿರ್ತೀನಿ. 25 ವರ್ಷದಿಂದ ಇರ್ತೀನಿ. ನಿನ್ನೆ ಮೊನ್ನೆ ಒಬ್ಬ ವ್ಯಕ್ತಿ, ಉದ್ಯಮಿ, ದೊಡ್ಡ ಉದ್ಯಮಿ, ಒಂದು ಶಾಲೆಯನ್ನ ತಂದಾಕ್ತಾನೆ. ಅಲ್ಲಿ ಶಾಲೆಯನ್ನು ಬಂದಿದ್ದೇನಕ್ಕೆ? ಸೇವೆ ಮಾಡ್ಲಿಕ್ಕೆ. ಸೇವೆ ಮಾಡೋದೇ ಹೋದಾದ್ರೆ ಅವನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಅವನ ಹಣವನ್ನ, ಗೌರ್ಮೆಂಟ್ ಶಾಲೆಗಳಿರುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳಿರುತ್ತೆ, ಅಲ್ಲಿ ಹಣ ಹಾಕಿ ಇದ್ ಮಾಡ್ಬೇಕಾಗುತ್ತೆ. ಬಂದ್ರು ಶಾಲೆ ಹೆಸರಿನಲ್ಲಿ, ನೀವು ಎತ್ಬಿಡಿ, ತಕ್ಷಣ ಎತ್ತಿ. ಅವ್ರು ಬಂದು ನೇರವಾಗಿ ಹೇಳಲ್ಲ, ಪೊಲೀಸರಿಗೆ ಹೇಳ್ತಾರೆ, ಪೊಲೀಸ್ ಬಂದು GBR ಬಂದು ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯೋಚನೆ ಮಾಡಿ, ಅವನು ಬಂದಿದ್ದು ಉದ್ಯಮಕ್ಕೆ, ನಾನು ಬಂದಿದ್ದು ಉದ್ಯಮ, ನಾನು ಯಾಕೆ ಎತ್ತಬೇಕು? ಅದನ್ನ? ಅಕಸ್ಮಾತ್ ಮಕ್ಕಳ ಕಾರಣ ಕೊಟ್ಟು ನೀವು ಎತ್ತೋದೇ ಹೋದಾದ್ರೆ ನಮಗೆ ಗುಡ್ ವಿಲ್ ಕೊಡ್ಬೇಕು. ನಾವು ಬಿಡುವಾಗ ಅಲ್ಲಿ ನಮ್ಮನ್ನ ಬಿಡಿಸೋದಕ್ಕೆ ನೀವು ಗುಡ್ ವಿಲ್ ಕೊಟ್ಟು ನಮ್ಮನ್ನ ಏಳಿಸ್ಬೇಕು. ಯಾವ್ದೇ ಕಾರಣಕ್ಕೂ ಹಾಗೆ ಏಕೆ ಮಾಡಂಗಿಲ್ಲ. ಲೇಔಟ್ಗಳು ಮಾಡ್ತಾರೆ, ಸುಮ್ಮನೆ ಖಾಲಿ ಬಿದ್ದಿರುತ್ತೆ ಜಾಗ 15-20 ವರ್ಷದಿಂದ. ನಾವು ಅಲ್ಲಿ ಬಂದ ತಕ್ಷಣ ಲೇಔಟ್ನವ್ರು ಬಂದಾಯ್ತು, ಇಲ್ಲಿ ಲೇಔಟ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ, ಲೇಔಟ್ ವೃದ್ಧರಿಗೆ ತೊಂದರೆ ಆಗುತ್ತೆ, ನೀವ್ ಎತ್ತಿ. ಅಲ್ಲೂ ಎತ್ತಬೇಕು. ಹಾಸ್ಪಿಟ್ಲ್ ಬಂತು, ಪ್ರೈವೇಟ್, ಗೌರ್ಮೆಂಟಿಗೆಲ್ಲ ಓಕೆ, ಪ್ರೈವೇಟ್ ಬಂತು, ಅಲ್ಲೂ ಎತ್ತಿ. ಮೊನ್ನೆ ನಮ್ಮ ಮಾದೇವಪುರದಲ್ಲಿ ನಡೆದಿದೆ, 22 ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ಅಲ್ಲೊಂದು ಲೇಔಟ್ ಇದೆ ಅಂತೆ, ಲೇಔಟ್ ಆಮೇಲೆ ಆಗಿರೋದು, ಲೇಔಟ್ ಇದೆ, ಆ ಲೇಔಟ್ ಅವ್ರಿಗೆ ತೊಂದರೆ ಆಗುತ್ತೆ, ಅದು 30 ಅಡಿ ರಸ್ತೆ ಕಾರಣ ಕೊಟ್ಟು ಬಂದ್ ಮಾಡಿಸಿದ್ದಾರೆ. 20 ಅಡಿ ರಸ್ತೆಯಲ್ಲಿ ಅವ್ರದ್ದು ಕಾಂಪ್ಲೆಕ್ಸ್ ಇದೆ, ದೊಡ್ಡದು ಮಾರ್ಕೆಟಿಂಗ್ ಕಾಂಪ್ಲೆಕ್ಸ್ ಇದೆ, ಅದರಿಂದ ತೊಂದರೆ ಇಲ್ಲ ಅಂತೆ. 30 ಅಡಿ ರಸ್ತೆಯಲ್ಲಿರುವ ಒಂದು ಟೀ ಅಂಗಡಿಯಿಂದ ತೊಂದರೆ. ಅಂದ್ರೆ ಈ ರೀತಿ ನಮಗೆ ಶೋಷಣೆಗಳು ಪದೇ ಪದೇ ನಡೀತಾ ಇದೆ. ಇದನ್ನ ತಕ್ಷಣವಾಗಿ, ಇದೇನು ದೊಡ್ಡ ಬೇಡಿಕೆ ಏನಲ್ಲ, ಸರ್ಕಾರಕ್ಕೆ ಹೊರೆ ಆಗುವಂತ ಬೇಡಿಕೆ ಅಲ್ಲ, ಸರ್ಕಾರಕ್ಕೆ ತೊಂದರೆ ಆಗುವಂತ ಬೇಡಿಕೆ ಅಲ್ಲ, ಬರೀ ಒಂದು ಆದೇಶದಿಂದ ಆಗುವಂತ ಬೇಡಿಕೆಗಳಿವೆಲ್ಲ. ಇದನ್ನ ಇದ್ ಮಾಡಿ ನಾವು 18ನೇ ತಾರೀಕು ದೊಡ್ಡ ಮಟ್ಟದ ಒಂದು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದೀವಿ. ಸುಮಾರು 58,000ಕ್ಕೂ ಹೆಚ್ಚು ಅಂಗಡಿಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಸ್ವತಃವಾಗಿ ತಾವೇ ಬಂದ್ ಮಾಡ್ಕೊಂಡು, ಹಾಗಿದ್ರು ಗೊತ್ತಲ್ಲ, ಒಂದಿನ ತೆರೆದ್ರು ಅದ್ರ ಲಾಭ ತೆಗೆದು ಬೇರೆಯವರಿಗೆ ಹಾಕ್ಬೇಕು. ಬಾಡಿಗೆ ಹೊರ ರಾಜ್ಯದಿಂದ ಕೆಲವರು ಬಂದವರು ಇವಾಗ ಬಾಡಿಗೆಯನ್ನ ಯಾವ ಮಟ್ಟಕ್ಕೆ ಏರಿಸಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ. ಸಣ್ಣ ಗೂಡಿಗೆ 25-30 ಸಾವಿರ ರೂಪಾಯಿ ಕಟ್ಟಬೇಕು, ಬಹಳ ಕಷ್ಟ. ಇಂಥ ಒಂದು ಕಷ್ಟದಲ್ಲಿ ಆ ಕಷ್ಟವನ್ನು ನಿವಾರಿಸುವ ಒಂದು ಉದ್ದೇಶದಿಂದ ನಾವು ಈಗ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದೀವಿ. ಇದಕ್ಕೆ ಬಹಳಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರ ಹೆಸರನ್ನ ನಾನು ಮತ್ತೆ ಇದ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತೀನಿ. 18ನೇ ತಾರೀಕು ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ಸಣ್ಣ ಉದ್ದಿಮೆದಾರರ ಮತ್ತು ಬೀದಿ ಬದಿ ವ್ಯಾಪಾರದ್ದು ಅಷ್ಟೇ, ಇವತ್ತಿಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ನಾಳೆ ಬಂದ್ ಕಿತ್ತಾಕ್ತಾರೆ. ಇವತ್ತು ರೆಡಿ ಮಾಡಿ ಅಂತಾರೆ, ನಾಳೆ ಬಂದ್ ಕಿತ್ತಾಕ್ತಾರೆ. ಹಂಗಾದ್ರೆ ಈ ಫುಡ್ ಚೆಕ್ಕಿಂಗು ಆರೋಗ್ಯ ಇಲಾಖೆಯವರು ಬರೋದು, ಯಾವತ್ತು ದೊಡ್ಡ ಕಡೆ ಹೋಗಿ ಕೇಸ್ ಮಾಡಿದ್ದಾರೆ? ಸಣ್ಣ ಕಡೆ ಬರೋದು, ನಿಂದು ಇದ್ರಲ್ಲಿ ಕಲ್ಲರ್ ಇದೆ ಅನ್ನೋದು, ನಿಂದು ಇದು ಸರಿ ಇಲ್ಲ, ಇದು ನಿಂದ ಗಟ್ಟಿ ಇದೆ, ಇದನ್ನ ಕೇಸ್ ಹಾಕ್ತೀನಿ ಅನ್ನೋದು. ಬರೀ ಸಣ್ಣವರಿಗೆ ಮಾತ್ರ, ದೊಡ್ಡವ್ರ ಸುದ್ದಿಗೆ ಹೋಗಲ್ಲ. ಯಾಕಂದ್ರೆ ಆ ಶಕ್ತಿ ಅವರಲ್ಲಿ ಇಲ್ಲ, ಯಾರಿಗೂ ಇಲ್ಲ. ಇದು ಮಲತಾಯಿ ಧೋರಣೆ ನಮ್ಮ ಮೇಲೆ ಯಾಕೆ ಅನ್ನುವ ಒಂದು ಪ್ರಶ್ನೆಯನ್ನ ನಾವು ಇವತ್ತು ಇದ್ ಮಾಡಿ ಈ ಹೋರಾಟಕ್ಕೆ ಅಣಿಯಾಗಿದ್ದೇವೆ. ದೊಡ್ಡ ಮಟ್ಟದಲ್ಲಿ ಜನಸಮೂಹ ಸೇರ್ತದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗ್ತದೆ ಹೋರಾಟ.
ನಾವು ಎಷ್ಟೊತ್ತಿಗೆ ಹೇಳ್ತೀವಿ, ಎಷ್ಟೊತ್ತಿಗೆ ಹೋರಾಟ ಮುಗಿತದೆ ಅಂತ ಹೇಳಿದ್ರೆ ಅದು ಸರ್ಕಾರದ ಕೈಲಿದೆ. ಸರ್ಕಾರ ಏನಾದ್ರೂ ಬೇಗ ಎಪ್ಸಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಎಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಬೇಡಿಕೆ ಈಡೇರೋ ತನಕ ನಾವು ಅಲ್ಲೇ ಕುತ್ಕೋಬೇಕಂತ ಇದೀವಿ. ಅದು ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳು ನಡೀತದೆ. ಈಗ ನಾಳೆಯಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಅಂಗಡಿಯಲ್ಲಿ ವ್ಯಾಪಾರ ಮಾಡೋಂಥದ್ದು ಮಾಡ್ತೇವೆ. ಮತ್ತೆ ಸಿಗರೇಟ್ ಜರ್ದಗಳನ್ನ ಮಾರಾಟ ಮಾಡಿದ್ರೆ ಅಂದ್ರೆ ಒಂದೊಂದು ಸ್ಟೆಪ್ ಹೋರಾಟಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಈಗಾಗಲೇ ಸುಮಾರು 70,000 ಪೋಸ್ಟರ್ಗಳನ್ನ ನಾವು ಇಡೀ ಎಲ್ಲ ಅಂಗಡಿಗಳಲ್ಲಿ ಅಂಟಿಸುವಂತ ಕೆಲಸವನ್ನ ಈಗಾಗಲೇ ಮಾಡಿದವರು ನಮ್ಮ ಸ್ವಯಂ ಸೇವಕರೇ, ನಮ್ಮ ಏನು ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ನಾವು ಮಾಡುವಂತ ಕೆಲಸವನ್ನ ಮಾಡಿದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂದ್ರೆ ಬಡವರ ಪರವಾಗಿ ನಿಲ್ಲಿ. ಇದು ನಾನು ಹೇಳ್ತಾ ಇದ್ದೇನೆ, ಇದನ್ನ ನೋವನ್ನ ಸ್ವತಃ ನಾನು ಅನುಭವಿಸಿದ್ದೇನೆ. ನಿಮ್ಮಲ್ಲಿ ಇದು ರಿಕ್ವೆಸ್ಟ್, ನಾನು ಅನುಭವಿಸಿರುವಂತದ್ದು. ಅವರ ನೋವು ಅಂದ್ರೆ ಒಂದೊಂದು ಸಲ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ನೋಡಲ್ಲ, ಕೊಳ್ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಗಾಂಜಾ ಮಾರೋನು ಇನ್ನೊಂದು ಮತ್ತೊಬ್ಬ ಇರ್ತಾನೆ. ಇದು ಸರ್ಕಾರ ಅಧಿಕೃತವಾಗಿ ಟ್ಯಾಕ್ಸ್ ತಗೊಂಡು ಬಿಟ್ಟಿರುವಂತ ವಸ್ತುನ ಮಾರಿದಕ್ಕೆ ಕೊಳ್ಪಟ್ಟಿ ಹಿಡ್ಕೊಂಡು ಒದ್ಕೊಂಡು ಹೋಗ್ತಾರೆ. ಮತ್ತೇನಾದ್ರು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಬಾರೋ ಸ್ಟೇಷನ್, ನನ್ನ ಸ್ಟೇಷನ್ ಇದು ತೋರಿಸ್ಬೇಕನೋ ಅಂತ ಹೇಳ್ತಾರೆ. ಆ ಮಾರ್ಷಲ್ಗಳು ಅವ್ರನ್ನ ನೇಮಕ ಮಾಡಿದ್ದೆ ಯಾವುದೋ ಒಂದು ಉದ್ದೇಶಕ್ಕೆ. ಮಾರ್ಷಲ್ಗಳು ಬಂದಿದ್ದು ಕರೋನಾ ಸಂದರ್ಭದಲ್ಲಿ ಏನೋ ಹುಟ್ಕೊಂಡಿದ್ದದು. ಇವತ್ತು ಅವರು ಈ ಅಂಗಡಿಯ ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಗೋದು ಒಬ್ಬೊಬ್ರಲ್ಲ, ಒಬ್ರು ಬಂದು ಹೋಗಿರ್ತಾರೆ. ಈಗ ಹೋಮ್ ಗಾರ್ಡ್ಸ್ ಕೋಟ್ಪ ಕಾಯ್ದೆ ಬರ್ತದಿದೋ ಇಲ್ಲಿ ಹಿಡಿತಾ ಇದೆಯಾ ಅಂದ್ರೆ ತಕ್ಷಣ ಹಿಡ್ಕೊಳ್ಳೋದು. ಮೊನ್ನೆ ಒಬ್ರು ಬಹಳ ವಿಶೇಷವಾಗಿ ಒಂದು ಇಸ್ಪಿಟ್ ಕಾರ್ಡ್ ಮಾರಿದ್ದಕ್ಕೆ ದಂಡವನ್ನ ಹಾಕಿ ಎಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋಗಿ ಹೆಂಡತಿ ಎದುರುಗಡೆ ಅವನ್ನ ಎಳ್ದಾಡಿ ಕಿತ್ತಾಡಿ ಅದು ಎಲ್ಲ ಆಯ್ತು. ಕೊನೆಗೆ ನಾನು ಅದು ಮೇಲಧಿಕಾರಿಗಳಿಗೆ ಕೂಡ ದೂರು ಕೊಡುವಂತ ಮಾಡಿದೆ. ಇದರಲ್ಲಿ ಎಲ್ಲಿ ದೇವನಹಳ್ಳಿಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಗೂಂಡಕ್ಕಿಂತ ಹೆಚ್ಚಾಗಿ ಒಬ್ಬ ರೌಡಿ, ಅದಕ್ಕೆ ಜ್ಞಾನ ಭಾರತಿಯಲ್ಲಿ ಒಬ್ಬ ರೌಡಿ ಅದೇ ರೀತಿ ಮಾಡಿದ್ರು. ಲಾಂಗ್ ತಕೊಂಡು ಬಾಟ್ಲಿಗಳಿಗೆಲ್ಲ ಹೊಡೆದು ಅವ್ರಿಗೆ ಹಲ್ಲೆ ಮಾಡಿದ್ರು. ಅದೇ ಮಾದರಿಯಲ್ಲಿ ಅವ್ರ ಕೈಲಿ ಇದ್ದಿದ್ದು ಲಾಂಗ್ ಅಲ್ಲ, ಬೆತ್ತ ಲಾಠಿ ಹೊಡೆದು ಅವರಿಗೆ ಎಷ್ಟು ಹೊಡೆದಿದ್ದಾರೆ ಅಂದ್ರೆ ಅಷ್ಟು ಹೊಡೆದಿದ್ದಾರೆ. 1 ವರ್ಷದ ಹಿಂದಿನ ವಿಡಿಯೋ, ಅದು ಒಂದ್ಸಲ ವೈರಲ್ ಆಯ್ತು. ಅದ್ರ ಬಗ್ಗೆ ನಾನು ದೂರನ್ನ ಸಲ್ಲಿಸಿದ್ರೆ ಅಲ್ಲಿಯ ACP ಅವರು ಬಹಳ ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬರ ACP ಅವರು ಹೇಳೋಂತ ಕೆಲಸ ಅಲ್ಲ ಅದು. ಏನ್ ಹೇಳ್ತಾರೆ ಅಂದ್ರೆ, ಯಾರೋ ವೀಲಿಂಗ್ ಮಾಡ್ತಾ ಇದ್ರಂತೆ, ಅವ್ರು ಇರ್ಬೋದು ಅಂತ ತಿಳ್ಕೊಂಡು ಅಂಗಡಿಗೆ ನುಗ್ಗಿ ಹೊಡೆದ್ರಂತೆ. ಅದು ಹೊಡೆದಿದ್ದಲ್ಲಂತೆ, ಲಾಠಿಯಿಂದ ಎಚ್ಚರಿಕೆ ನೀಡಿದ್ದಂತೆ. ಅದು 1 ವರ್ಷದ ಹಿಂದೆ ಆಗಿರೋದು. ಅದೇನು ಇದಿಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಅಂದ್ರೆ 1 ವರ್ಷದ ಹಿಂದೆ ಯಾರು ಕೊಲೆ ಮಾಡಿದ್ದೆ ಹೋದ್ರೆ ಬಿಡ್ತಾರ? ಯಾರೋ ಒಬ್ಬ ಅಯ್ಯೋ ಸರ್ ನನ್ನ ಕೈಲಿದ್ದಿದ್ದು ಇದು ಲಾಠಿ ಅಂದ್ಕೊಂಡು ನಾನು ಮಚ್ಚಲ್ ಹೊಡ್ಬಿಟ್ಟೆ ಸರ್ ಸಾರಿ ಅಂತ ಹೇಳಿದ್ರೆ ಬಿಡ್ತಾರ? ಸಾರಿ ಅದು ಹೊಡೆದೆ ಅಂತ ಹೇಳಲ್ಲ, ಎಚ್ಚರಿಕೆ ಕೊಟ್ಟೆ ಅಂದ್ರೆ ಬಿಡ್ತಾರ? ಇಲ್ಲ ಟೀಗೆ ಸರ್ ಅಯ್ಯೋ ದೇವ್ರೆ ಸರ್ ಸಕ್ಕರೆ ಹಾಕ್ಬೇಕಿತ್ತು, ಇದೇನೋ ಒಂಚೂರು ಪಿನಾಯಿಲ್ ಬಿದ್ದ್ಬಿಡ್ತು ಸರ್ ಅಂತ ಹೇಳಿದ್ರೆ ಬಿಡ್ತಾರ? ಸಿಗರೇಟ್ ತುಂಡು ಮಾರಿದ್ರೆ ಬಿಡಲ್ಲ, ಇನ್ ಇದಕ್ ಬಿಡ್ತಾರ? ಇವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನಾ? ಆ ಅಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಅದಕ್ಕೆ ನಾನು ಕೋರ್ಟಿಗೆ ಹೋಗೋದಕ್ಕೂ ನಾನು ರೆಡಿ ಇದ್ದೇನೆ. ಈ ತರ ಎಷ್ಟೋ ಅಧಿಕಾರಿಗಳು ಒಬ್ಬೊಬ್ಬರ 10,000 ರೂಪಾಯಿ ಹಾಕೋದಂದ್ರೆ ಇದೇ ಇಲ್ಲ ಸರ. ಹೋಮ್ ಗಾರ್ಡ್ಸ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಲೆವೆಲ್ ಅವರಿಗೆ. ಈ ಕಡೆ GB ಅದೇ ಹೇಳಿದ್ನಲ್ಲ, ಎಲ್ಲರೂ ಅವ್ರು ಯಾವ್ಯಾವ ಇಲಾಖೆ ಇದೆ ಅನ್ನೋದೇ ಗೊತ್ತಿಲ್ಲ. ಈಗ ಮಹಿಳೆಯರದೊಂದು ತಂಡ ರೆಡಿ ಮಾಡಿದ್ದಾರೆ. ಅವರು ಕೂಡ ಒಂದು ಮುಂಡು ಬಿದ್ರೆ ಇದ್ ಮಾಡ್ತಾರೆ. ಅವ್ರಿಗೆ ಯಾವ ಇನ್ಫ್ಲುಯೆನ್ಸ್ ಮಾಡಕ್ ಹೋಗಲ್ಲ, ಯಾರಿಗೆ ಕೇಳ್ಕೊಂಡ್ರು ಇಲ್ಲ, ಕಟ್ಟೋಗಪ್ಪ ಅಂತ ಹೇಳ್ತಾರೆ. ಕಟ್ತಾ ಇರ್ಬೇಕು. ಒಂದು ನಮಗೆ ಮುಕ್ತ ನಿರ್ಭೀತಿಯಿಂದ ಮುಕ್ತವಾಗಿ ಇದು ಬದುಕನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ, ಬದುಕು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ನಮ್ಮನ್ನ ವಿಷ ಹಾಕಿ ಸಾಯಿಸ್ಬಿಡಿ. ಸರ್ಕಾರಗಳು ಪ್ರತಿಯೊಂದು, ಇವತ್ತು ವಿರೋಧ ಪಕ್ಷಕ್ಕೂ ಜಾಗ್ರತೆ ಇಲ್ಲ, ಆಡಳಿತ ಪಕ್ಷಕ್ಕೂ ಜಾಗ್ರತೆ ಇಲ್ಲ. ಇವತ್ತು ಕಾಕ್ರೇಜು ಇನ್ನೊಂದು ಮತ್ತೊಂದು ಹುಟ್ಟತಾ ಇದೆ ಅಂದ್ರೆ ಇವರ ಈ ಒಂದು ಕೆಟ್ಟತನಕ್ಕೆ ಎಲ್ಲದೂ ಹುಟ್ಕೊಂಡು ಬರ್ತಾ ಇದೆ ಅಂದ್ರೆ ಇವರ ಆಡಳಿತದಲ್ಲಿ ನಮ್ಮನ್ನ ತುಳಿತಾ ಇರೋದ್ರಿಂದ, ಸಣ್ಣ ಜನಗಳನ್ನ ತುಳಿತಾ ಇರೋದ್ರಿಂದ ಈ ರೀತಿಯಾಗಿ ಇವರು ರಾಜಕಾರಣಿಗಳು ಅಷ್ಟೇ ಅಂಬೇಡ್ಕರ್ ಹೆಸರಿನಲ್ಲಿ, ಬಸವ ಬುದ್ಧನ ಹೆಸರಿನಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರ ನಿಯಮಗಳನ್ನ ಒಂದನ್ನು ಕೂಡ ಜಾರಿಗೆ ತರಲ್ಲ, ಎಲ್ಲವನ್ನೂ ಕೂಡ ಬೀದಿ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಿಲ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಈ ಬೇಕರಿ, ಕಾಂಡಿಮೆಂಟ್ಸ್, ಈ ಸಣ್ಣ ಉದ್ಯಮದಾರರ ಪರವಾಗಿ ಆಗ್ರಹವನ್ನು ನೀಡ್ತಾ ಇದೆ. ಇಲ್ಲ ಅಂದ್ರೆ ಈಗ ನಾಡಿದ್ದು ತಕ್ಷಣ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ಇದಕ್ಕೆ ತಕ್ಷಣವಾದ ಒಂದು ಸ್ಪಷ್ಟನೆಯನ್ನ ಸರಿಯಾಗಿ ಕೊಟ್ಟು ನಮಗೆ ಮುಕ್ತವಾಗಿ ಅವಕಾಶವೇನಾದ್ರು ಮಾಡಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾರಾಟಕ್ಕೆ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಬೀದಿಯಲ್ಲಿ ಇವತ್ತೇನಿದೆ ಅದ್ರ 10 ಪಾಲು ಜನವನ್ನ ಸೇರಿಸಿ ಹೋರಾಟ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಸಹಕಾರ ಬೇಕು ನಮ್ಗೆ.
ನೀವು ಎಷ್ಟು ಸಹಕಾರ ನೀಡ್ತೀರೋ ಅಷ್ಟು. ಯಾಕೆಂದ್ರೆ ದೊಡ್ಡವರಿಗೆ ಮಾಡಿ ಸೇವೆ ಎಲ್ಲಿ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಬಡವರಿಗೆ ನೊಂದವರಿಗೆ ಸೇವೆ ನಿಮ್ಮ ಒಂದು ಇದನ್ನ ಕೊಟ್ಟಿದ್ದೇ ಹೋದಾದ್ರೆ ಖಂಡಿತವಾಗಿಯೂ ಅದು ಸಫಲ ಆಗ್ತದೆ. ಆ ದೇವ್ರು ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಬೆಂಬಲ ಸದಾ ಇರ್ಲಿ. ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಹಾಗೆ ನಮ್ಮ ಗಂಡಸೆಯವರು ಮಾತನಾಡ್ತಾರೆ. ಪೊಲೀಸ್ ಇಲಾಖೆಯವರು ಯಾವುದೇ ಕಾರಣಕ್ಕೂ ದಾಖಲೆಯನ್ನು ಉಳಿಸಲ್ಲ. ಒಂದು. ಎರಡನೇದಾಗಿ ದಾಖಲೆ ಅಂತ ಹೇಳಿದ್ರೆ ಸಿಗರೇಟ್ ಎತ್ಕೊಂಡು ಹೋಗ್ತಾ ಇದಾರಲ್ಲ, ದಂಡ ಹಾಕ್ತಾ ಇದಾರಲ್ಲ, ಅದಕ್ಕೆ ಬೇಕಾದ ಸ್ಲಿಪ್ಗಳಿದೆ, ವಿಡಿಯೋಗಳಿದೆ, ಒಳಗಡೆ ನುಗ್ಗಿ ಎತ್ಕೊಂಡೋಗಿರೋ ವಿಡಿಯೋಗಳಿದೆ ನಮ್ಮ ಹತ್ರ. ಇದು ಮಾಡ್ತಾ ಇದ್ದಾರೆ. ರೌಡಿಗಳು ಬಂದು ಹಲ್ಲೆ ಮಾಡಿದ್ದಿದೆ, FIR ಆಗಿದ್ದಿದೆ, ಬಹಳಷ್ಟು. ಅಂದ್ರೆ ಎಲ್ಲ ಕಡೆನೂ ಸುದ್ದಿ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ನಿಮ್ಮ ಮಾಧ್ಯಮದಲ್ಲೇ ತೋರಿಸಿದಿರಿ. ಅದನ್ನ ಇವತ್ತು ಕಳ್ತನ ಆಗಿದ್ದೆ ತೋರಿಸಿದ್ರಿ. ರಾತ್ರಿ ಕಳ್ತನ ಆಗಿದೆ, ಬೆಳಿಗ್ಗೆ 7 ಗಂಟೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಸರ್ಜಾಪುರಲ್ಲಿ ಹೋಗಿದ್ದಾರೆ. 10 ಗಂಟೆ ಆದ್ರೂ FIR ಆಗಿಲ್ಲ. ಕೇಳಿದ್ರೆ ಬರ್ತಾ ಇದಾರೆ, ಸಾಹೇಬ್ರು ಬರ್ತಾರೆ. ಕೊನೆಗೂ ACP ಅವರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ. ಇನ್ಸ್ಪೆಕ್ಟರ್ ಅಷ್ಟೇ, ಎಲ್ಲಂತೆ ಏನು? ಯಾಕೆ ಹೇಳಿ, ನಾವು ಸಣ್ಣ ಅಂಗಡಿಯವರಲ್ಲ. ನಾವು ಏನಾದ್ರು ತಿಂಗಳ ಒಂದಿಷ್ಟು ದೊಡ್ಡ ಕಟ್ಟನ್ನು ತಗೊಂಡೋಗಿ ಕೊಡಂಗಿದ್ರೆ ನಮ್ಗೆ ಬಹಳ ಸ್ಪಂದಿಸ್ತಾ ಇದ್ರೆ ಬೇಗ, ಈಗ ಸ್ಪಂದಿಸಲ್ಲ. ಅದು ಆ ತರ ಒಂದು ಇದು. ಈಗ ನೋಡೋಣ, ಹೋಗಿದೀವಿ ಅಂತೇಳಿ 2 ಜನ PC ಅವರು ಬಂದಿದಾರಂತೆ, ಕ್ರೈಮ್ನವರು. ಏನು ಯಾವ ರೀತಿ ಮಾಡ್ತಾರೆ ನೋಡೋಣ. ಅದಿಲ್ಲ ಅಂದ್ರೆ ನಾವೀಗ ಅಲ್ಲಿ ಕೂಡ ಹೋಗ್ತೀವಿ. ಮತ್ತೆ ಸರ್ ತಂಬಾಕುನ ಸರ್ ನಾನು ಹೇಳ್ತಾ ಇರೋದೇನ್ ಗೊತ್ತಾ ಸರ್, ಸೇದೋನ್ ಹತ್ರ ಬಿಡು ಅನ್ನೋದಕ್ಕಿಂತ, ಯಾಕೆ ಅಂತ ಹೇಳಿದ್ರೆ ಸೇದೋನಿಗೆ ನಮ್ಮ ಸರ್ಕಾರಗಳು ಏನ್ ಹೇಳ್ತದೆ. ಇವತ್ತು ಗೌರ್ಮೆಂಟ್ ಬಸ್ಗಳಲ್ಲೆಲ್ಲ ನೋಡಿದ್ರಲ್ಲ ಸರ್, ಹನಿ ಎಂತ ಕಣದಲ್ಲೂ ಕೇಸರಿ ಅಂತೆ. ಅದ್ರಲ್ಲಿ ಕೇಸರಿ ಎಂತ ಇತ್ತು ನೋಡ್ಬೇಕಂತ ಇವತ್ತಿನ ಯುವ ಪೀಳಿಗೆ ಆ ಕಡೆ ಹೋಗಿದ್ದಾರೆ. ಒಂದು ಸಿನಿಮಾಕ್ಕೆ ಹೋದ್ರೆ ಸರ್, ಸಿನಿಮಾ ಹಿಂಗ್ ಹಿಡ್ಕೊಟ್ರೆ ನನ್ನ ಹೀರೋ ಹಿಡ್ತಿದ್ದಾನೆ, ನಾನು ಅದೇ ರೀತಿ ಹೀರೋ ಆಗ್ಬೇಕು ಅಂತೇಳಿ ಈಗ ಹೆಣ್ಣು ಮಕ್ಕಳು ಕೂಡ ಹೇಳಕ್ ಶುರು ಮಾಡಿದ್ದಾರೆ, ಅವನ್ ತರ ನೀನ್ ಹೊಡಿಯೋ ಸಿಗರೇಟ್ ಅಂತ, ಯಾಕಂದ್ರೆ ನನ್ನ ಹೀರೋ ನೀನು ಅಂತೇಳಿ. ಅದನ್ನ ಅಡ್ವರ್ಟೈಸ್ ಮಾಡಿ ಜಾಹೀರಾತನ್ನು ಮಾಡಿದ್ದಾರೆ. ನಮ್ಮ ದೂರಲ್ಲಿ ಅದು ಕೂಡ ಇದೆ. ಆ ಜಾಹೀರಾತು ಯಾರು ದಾರರು ಇರ್ತಾರೋ ಅವ್ರ ಮೇಲೆ FIR ಮಾಡಿ ಜಾಹೀರಾತು ಅಷ್ಟನ್ನು ತೆರವುಗೊಳಿಸಿ ಅಂತ ಹೇಳ್ಬಿಟ್ಟಿದೆ. ನಮ್ಮ ದೂರಿನಲ್ಲಿ 27 ಬೇಡಿಕೆಗಳಲ್ಲಿ ಅದು ಕೂಡ ಇದೆ. ಯಾರು ನಟನೆ ಮಾಡ್ತಾರೋ ಯಾವ ಸಿನಿಮಾದಲ್ಲೂ ಕೂಡ ಅದಕ್ಕೆ ಅವಕಾಶ ಕೊಡಬಾರ್ದು. ಸಿಗರೇಟು, ಜರ್ದ ಹೊಡಿಯುವಂಥದ್ದು, ಗುಂಡಗಿರಿ ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದು ಕೂಡ ಇರಬಾರ್ದು ಅಂತ ನಾವು ಬೇಡಿಕೆ ಕೊಟ್ಟಿದ್ವಿ. ನಾನು ಫಸ್ಟ್ ಹೇಳಿದ್ದೆ ಅಷ್ಟು ಸರ್, ನಮಗೆ ಜರ್ದ ತಂಬಾಕು ಉತ್ಪನ್ನಗಳ ಮೇಲೆ ನಮಗೆ ಯಾವ ಆಸಕ್ತಿನೂ ಇಲ್ಲ. ನಾವೇನು ಒಂದ್ ಸಿಗರೇಟ್ ತಗೊಂಡು ಒಂದ್ ಟೀ ತಗೊಳ್ತಾನೆ ಅಂತ ತಗೊಳ್ಳೋದು ಅಷ್ಟೇನೆ, ನಮ್ಗೆ ಆಸಕ್ತಿ ಇಲ್ಲ. ಸಂಪೂರ್ಣ ಬಂದ್ ಮಾಡಿ ಸರ್. ನಿಮಗ್ ಬಂದ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಮುಕ್ತವಾಗಿ ಮಾರಾಟಕ್ಕೆ ಅವಕಾಶ ಕೊಡಿ. ನಮ್ಗೆ ಸುಮ್ಮನೆ ಇದ್ ಮಾಡ್ಬೇಡಿ, ನಮಗ್ ತೊಂದರೆ ಕೊಡ್ಬೇಡಿ. ನೀವು ಮಾಡಿದ ಐಟಮ್ ಅನ್ನ ಮಾರಿ ಅಂತಾನೆ ಕೊಟ್ಟಿದ್ದೀರಿ, ಪ್ಯಾಕ್ ಮಾಡಿ ನಮ್ಗೆ ಸೇಲ್ ಮಾಡ್ತಾ ಇದ್ದೀರಿ, ಟ್ಯಾಕ್ಸ್ ತಗೊಳ್ತಾ ಇದೀರಿ. ಅದಕ್ಕೆ ನಾವು ಮಾರಿದ್ರೆ ತಪ್ಪು ಅಂದ್ರೆ ಹೇಗೆ ಸರ್? ನೀವು ಸಂಪೂರ್ಣ ಬಂದ್ ಮಾಡಿ. ನಾವ್ ಹೇಳಿದ್ರೆ ನಮಗ್ ಬೇಡವೇ ಬೇಡ, ಜರ್ದ ಬೇಡವೇ ಬೇಡ, ನಮಗ್ ಸಿಗರೇಟ್ ಬೇಡವೇ ಬೇಡ, ಏನೂ ಬೇಡ. ನಮಗೆ ಒಳ್ಳೆ ನೆಮ್ಮದಿಯ ಜೀವನನೇ ಬೇಕು ನಮ್ಗೆ. ಇಲ್ಲ ನೀವು ಅದು ಕಂಪನಿಯಲ್ಲಿ ಸ್ಟಾಪ್ ಮಾಡ್ತೀರಿ ಅಂತ ಹೇಳಿದ್ರೆ, ಹುಡುಗ ಬಂದು ಸರ್ ಒಂದು ಸಿಗರೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸರ್ ಇಲ್ಲ ಇವತ್ತು ಸಿಗರೇಟ್ ಅಂದಿದ್ದೆ ಹೋದ್ರೆ ಏನೋ ಯಾಕೋ ಇಲ್ಲ ಅಂತ ಹೊಡಿತಾರೆ ಸರ್. ಯಾಕಂದ್ರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಅವ್ರು ಹಲ್ಲೆ ನಡೆಸ್ತಾರೆ. ನೀವು ಸರ್ಕಾರದಿಂದಾನೇ ಬ್ಯಾನ್ ಮಾಡಿ, ಅದ್ಯಾವುದೋ ಒಂದು ಪ್ಯಾಕೆಟ್ ಏನೋ ಇತ್ತು ಅದನ್ನ ಬಂದ್ ಮಾಡಿದ್ರು, ಅದೇ ರೀತಿ ಇದನ್ನು ಕೂಡ ಬಂದ್ ಮಾಡಿ. ಇದು ನಮ್ಮ ಆಗ್ರಹ ಸರ್. ನಮ್ಗೇನಿಲ್ಲ, ನಾವು ಅದ್ರ ಪರ ಇಲ್ಲ, ಪ್ಲಾಸ್ಟಿಕ್ ಪರವಾಗಿಲ್ಲ, ನಾವು ಸಿಗರೇಟ್ ಜರ್ದದ ಪರವಾಗಿಲ್ಲ, ಅದ್ರ ವಿರುದ್ಧವಾಗೇ ಇದೀವಿ. ಆದ್ರೆ ನೀವು ಅವ್ರಿಗೆ ತಯಾರು ಮಾಡೋರ್ ಮೇಲೆ ಕೇಸ್ ಹಾಕಿ, ನಮ್ಮ ಮೇಲೆ ಯಾಕೆ ಹಾಕ್ತೀರಿ? 50 ಮೈಕ್ರಾನ್ 40 ಮೈಕ್ರಾನ್ ಇದೆ ಸರ್. ಸರ್ ಈಗ ನಾನು ಹೇಳ್ತಾ ಇರೋದೇನ್ ಗೊತ್ತಾ ಸರ್, ಆ ಮೈಕ್ರಾನ್ ಅನ್ನ ನಾನು ತಯಾರು ಮಾಡಿ ಅಲ್ಲಿ ಮಾರ್ತಾ ಇದ್ರೆ ನನ್ನ ಮೇಲೆ ಕೇಸ್ ಮಾಡಿ ಸರ್. ಲೀಲಾಜಾಲವಾಗಿ ಇದಾಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ನೀವು ಇದರಲ್ಲಿ ಬನ್ನಿ, ಎಷ್ಟು ಪ್ಯಾಕೆಟ್ ಬೇಕು ಅಷ್ಟು ಸಿಗುತ್ತೆ. ಕಂಪನಿಗಳು ಒಂದೊಂದು ಸ್ಟೇಷನ್ ಲಿಮಿಟ್ ಅಲ್ಲಿ, ಕೆಂಗೇರಿ ಕಡೆ ಹೋದ್ರಿ, ಈ ಕಡೆ ಮಾಗಡಿ ರಸ್ತೆ ಹೋದ್ರೆ ಎಲ್ಲ ಕಡೆ ಫ್ಯಾಕ್ಟ್ರಿಗಳಿದೆ. ಬಹಳಷ್ಟು ಮಾಧ್ಯಮ ಮಿತ್ರರಿಗೆ ಕೂಡ ಅದು ಗೊತ್ತಿದೆ. ಅದನ್ನು ಬಂದ್ ಮಾಡಿ ಸರ್. ಅವ್ರನ್ನ ಲೀಲಾಜಾಲವಾಗಿ ಮಾರಾಟಕ್ಕೆ ಅವಕಾಶ ಮಾಡಿ, ನಮ್ಗೆ ಗೊತ್ತಿರಲ್ಲ, ಹಣ ಕವರ್ ಕೊಡುವ ತಕ್ಷಣ ಕೊಡ್ತಾನೆ, ಅದು ತಗೊಂಡು. ನಮ್ಮಲ್ಲಿ ಅವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ, ಮತ್ತೆ ವೃದ್ಧರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅದು ಗೊತ್ತಾಗಲ್ಲ. ನಿಮ್ಗೇನು ಅವಾಗಿಂದ ವ್ಯಾಪಾರ ಮಾಡ್ಕೊ ಬಂದಿದ್ದೀವಿ, ಮತ್ತೆ ಅವ್ರಿಗೆ ಹೊರಗಡೆ ಪ್ರಪಂಚದ ಅರಿವಿಲ್ಲ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಬಂದ್ರೆ ರಾತ್ರಿ 11 ಗಂಟೆ ತನಕ ಅವ್ರ ಜೀವನ ಬೇಕ್ರಿನೇ. ಎಲ್ಲೋ ಯಾರಾದ್ರೂ ಸಾಯ್ಬೇಕು, ಇಲ್ಲ ಹುಟ್ಟಬೇಕು, ಇಲ್ಲ ಮದುವೆ ಆಗ್ಬೇಕು, ಅವಾಗ ಮಾತ್ರ ಅವ್ರು ಬಾಗಿಲು ಹಾಕೊಂಡು ಹೋಗೋದು, ಅಲ್ಲಿವರೆಗೆ ಹೋಗಲ್ಲ. ಯಾಕಂದ್ರೆ ಜೀವನ ನಡಿಬೇಕಲ್ಲ ಸರ್, ಆ ಉದ್ದೇಶಕ್ಕಾಗಿ ಈ ಒಂದು ಉದ್ದೇಶ ಇದೆ. ಮತ್ತೆ ಸರ್
ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ ಈಗಾಗಲೇ ಇದು ಒಂದೂವರೆ ವರ್ಷದಿಂದನೂ ಮನವಿಗಳನ್ನ ಕೊಡ್ತಾನೆ ಇದೀವಿ. ರಾಜ್ಯಪಾಲರಿಗೆ ಕೂಡ ಇದನ್ನು ಮನವಿಯನ್ನ ಕೊಟ್ಟಿದೀವಿ. ರಾಜ್ಯಪಾಲರು ನಮಗೆ ಹಿಂಬರ ಬಂದಿದೆ, ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಇದನ್ನ ಮರುಪರಿಶೀಲನೆಗೆ ಇದನ್ನ ಬರೆದಿದ್ದಾರೆ. ಆದ್ರೆ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯ ಬಂದಿಲ್ಲ. ಈಗ 3 ತಿಂಗಳ ಹಿಂದೆ ಕೂಡ ಗಡುವು ಕೊಟ್ಟಿ, ಅಂದ್ರೆ ನಾವು ಪ್ರತಿಭಟನೆಗೆ ಕರೆ ಕೊಡ್ತೀವಿ ಅನ್ನೋ ಒಂದು ಗಡುವನ್ನ ಕೊಟ್ಟು ನಾವು ಇದು ಕೊಟ್ಟಿದೀವಿ. ಅದಕ್ಕೆ ಈಗ ನಿನ್ನೆ ತರಾತುರಿಯಲ್ಲಿ ಒಂದು ಬಂದಿದೆ, ಇದನ್ನ ಪರಿಶೀಲನೆ ಮಾಡಿ ಅಂತ ಕೆಳ ಅಧಿಕಾರಿಗಳಿಗೆ CSE ಅವರು ಕೊಟ್ಟಿರುವಂತ ಒಂದು ಲೆಟರ್ ಬಂದಿದೆ. ನಿನ್ನೆ ತರಾತುರಿಯಲ್ಲಿ 3 ತಿಂಗಳಲ್ಲಿ ಕೊಟ್ಟಿದ್ದು ಈಗ ಬಂದಿದೆ. ಅದು ಹೋರಾಟದ ಇದಾದ್ರ ಮೇಲೆ ನಮಗ್ ಬೇಕಾಗಿದ್ದು ಅವರು ಪರಿಶೀಲನೆ ಅಲ್ಲ, ನಮಗೆ ಆರ್ಡರ್ ಆದೇಶ ಆಗ್ಬೇಕು. ಒಂದು ಸಿಗರೇಟ್ ಅನ್ನ ಬಂದ್ ಮಾಡಿ, ಇಲ್ಲ ಕೋಟ್ಪ ಕಾಯ್ದೆ ಸ್ವಲ್ಪ ದಿನ ಮೂಲೆ ಇಡಿ, ಇಲ್ಲ ಕೋಟ್ಪ ಕಾಯ್ದೆಯಲ್ಲಿ ತಿದ್ದುಪಡಿತಾರೆ. ಈಗ ಬೇರೆ ದೊಡ್ಡ ಹೋಟ್ಲಲ್ಲಿ ಸೇರಿದ್ರೆ ಚೆನ್ನಾಗಿದೆ, ಸಣ್ಣ ಹೋಟ್ಲಲ್ಲಿ ಸೇಯಬಾರ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲೂ ಸೇಯಬಾರ್ದು, ಎಲ್ಲೂ ಬೇಡ. ಸರ್ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಅದೇ ನಾನು ಹೇಳಿದ್ದು 10 ಲೈಸೆನ್ಸ್ ಇದೆಯಲ್ಲ, 10 ಕೊಡಬೇಡಿ. ಒಂದು ಲೈಸೆನ್ಸ್ ಅಲ್ಲಿ ಎಲ್ಲದನ್ನು ಮುಗಿಸಿ, ಒಂದೇ ಲೈಸೆನ್ಸ್, ಒಂದು ಲೈಸೆನ್ಸ್. ಅದನ್ನು ಹೇಗೆ ನೀವು ಆನ್ಲೈನ್ ಅಲ್ಲೋ ಅಥವಾ ಏನೋ ಸರಳೀಕರಣಗೊಳಿಸಿ, ನಮ್ಗೆ ತಕ್ಷಣ ಸಿಗೋಂಗ್ ಮಾಡಿ. ಅದಕ್ಕೆ ಲಂಚ ಕೇಳಬೇಡಿ, ಪೊಲೀಸರು ಬಂದು ಮಾಮೂಲು ಕೇಳಬೇಡಿ, ಹಪ್ತ ಕೇಳಬೇಡಿ. ಯಾಕಂದ್ರೆ ನಾವು ಅಲ್ಲಿ ಬೇರೆ ಅನಧಿಕೃತ ವಸ್ತುಗಳನ್ನ ಮಾರ್ತಾ ಇಲ್ಲ, ಅಧಿಕೃತ ವಸ್ತುಗಳನ್ನೇ ಮಾರ್ತಾ ಇದ್ದೀವಿ. ಅಂದ್ರೆ ಸರ್ ಇಲ್ಲ, ನೆಕ್ಸ್ಟ್ ನಾವು ಅದೇ ಸರ್ ಸರ್ ಈಗ ನಮ್ದು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಹಂತದ ಈ ಹೋರಾಟವನ್ನ ಮುಗಿಸಿದ ನಂತರ, ಸಾಮಾಜಿಕವಾಗಿ ನಾವು ನ್ಯಾಯವನ್ನ ಕೇಳಿದ ನಂತರ, ಪ್ರಜಾಪ್ರಭುತ್ವದ 4 ಅಂಗಗಳಲ್ಲಿ 3 ಅಂಗಗಳನ್ನ ನಾವು ಇದೇ ರೀತಿಯಲ್ಲಿ ಒಂದು ಹೋರಾಟವನ್ನ ಮಾಡ್ಬೇಕಾಗತ್ತೆ. 4ನೇ ಅಂಗವಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕಾನೂನಿನ ಮೊರೆಯನ್ನ ಹೋಗುವಂತ ಕೆಲಸ ಮಾಡ್ಬೇಕಾಗತ್ತೆ. ಅದು ಈಗಾಗಲೇ ಹೋದ ಬಾರಿ ಕೂಡ ಹೋಗಿದ್ವಿ. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ವಾಣಿಜ್ಯ ತೆರಿಗೆ ವಿಷಯದಲ್ಲಿ ಹೋಗಿದ್ವಿ. ಅವಾಗ ಮುಖ್ಯಮಂತ್ರಿಗಳೇ ನಮ್ಮ ಒಗ್ಗಟ್ಟನ್ನ ನೋಡಿ ತಕ್ಷಣ ಅದನ್ನ ಮನ್ನಾ ಮಾಡಿದ್ವಿ ಅಂತ ಹೇಳಿದ್ರು. ಅದರಲ್ಲೂ ಒಂದು ವಿಶೇಷ ಇದೆ, ಈಗ ಮತ್ತೆ ನೋಟಿಸ್ ಕಳಿಸ್ತಾ ಇದ್ದಾರೆ. 2025-26ಕ್ಕೆ ನೋಟಿಸ್ ಕಳಿಸೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ಅವರಿಗೆ ವಿಷಯನ ತಿಳಿಸಿದ್ವಿ. ಯಾಕಂದ್ರೆ 2025-26ಕ್ಕೆ ನಾವು ತೆರಿಗೆ ಪಾವತಿ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತೇಳಿ. ಆದರೆ ಮೊನ್ನೆ ಒಬ್ರು ಅಧಿಕಾರಿ, ಮುಖ್ಯ ಅಧಿಕಾರಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರ್ರಿ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅವರು ಮಾಡಿದಾರಲ್ಲ ಅಂತ ಬಿಟ್ಟು ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಅವರು ತೆರಿಗೆಯನ್ನ ಮನ್ನಾ ಮಾಡಿದಾರಲ್ಲ ಸ್ವಾಮಿ ಅಂತ ಹೇಳಿದ್ರೆ ಹಳೇದಲ್ಲ. ಯಾರ್ರಿ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಏನು ಮನೆ ಓನರ ಮನ್ನಾ ಮಾಡ್ಲಿಕ್ಕೆ? ಅದು ಏನಿದ್ರು ಸೆಂಟ್ರಲ್ದು ಅಂತ ಬಿಟ್ಟು ಒಬ್ಬರು ಅಧಿಕಾರಿ, ತೆರಿಗೆಯ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ. ಅವರು ತೆರಿಗೆಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಈಗ ಆಲ್ರೆಡಿ 2-3 ಜನಕ್ಕೆ ನೋಟಿಸ್ ಬಂದಿದೆ. ಅದು 25-26 ನಮ್ದು ಅಭ್ಯಂತರ ಇಲ್ಲ. ಅದು ಹಿಂದಿಂದೂ ಕಳಿಸ್ತೀವಿ ಅಂತ ಹೇಳಿದ್ರೆ 100ಕ್ಕೆ 100 ನಮ್ದು ಅಭ್ಯಂತರ ಇದೆ. ಆದ್ರೆ ನಾನು ಕೇಳೋದು, ಆ ಅಧಿಕಾರಿ, ಮುಖ್ಯ ಅಧಿಕಾರಿ, ಒಂದು ಉಪ ಆಯುಕ್ತರ ರೇಂಜ್ ನಲ್ಲಿ ಇದ್ದಾರೆ ಅವರು ಮಾತನಾಡುವಾಗ ಆ ಮಾತನಾಡಿದ್ರು ಅಂದ್ರೆ, ಹಾಗಾದ್ರೆ ಅವತ್ತು ಮುಖ್ಯಮಂತ್ರಿಗಳು ಮತ್ತು ಆಯುಕ್ತರು, ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ವಿಪುಲ್ ಬನ್ಸಲ್ ಸರ್, ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳವರು, ಆಯುಕ್ತರಿದ್ದಾರೆ, ಅವರಿಬ್ರು ವಿಧಾನಸೌಧದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ನಿಮ್ಮ ಪತ್ರಿಕಾಗೋಷ್ಠಿಯನ್ನ ಕರೆದು ಅವರು ಪತ್ರಿಕಾ ಲಿಸ್ಟ್ ಬಿಡುಗಡೆ ಮಾಡ್ತಾರೆ. ನಾವು ಅವರು ಇನ್ನೇನು ಇದು ಕಟ್ಟೋದು ಬೇಡ, ಮುಂದಿನ ಸಲದಿಂದ ರಿಜಿಸ್ಟರ್ ಮಾಡ್ಕೊಂಡು ಮುಂದಿನ ಸಲದಿಂದ ಹೋಗ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಸುಳ್ಳ? ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸುಳ್ಳು ಹೇಳ್ಬೋದಾ? ಸಿದ್ದರಾಮಯ್ಯರು ಇಳಿದು ಹೋಗುವವರೆಗೆ ಅದು ಸುಮ್ಮನೆ ಇದ್ಕೊಂಡು ಈಗ ಹೋದ್ರು ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ಸಿದ್ದರಾಮಯ್ಯರು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿದ್ರ? ಸಿದ್ದರಾಮಯ್ಯರು ಸುಳ್ಳು ಹೇಳಿದ್ರ? ವಿಪುಲ್ ಬನ್ಸಲ್ ಅವರು ಸುಳ್ಳು ಹೇಳಿದ್ರ? ನಮಗೆ ಲಡ್ಡು ಬದಲಿಗೆ ಹಲ್ವಾ ಕೊಟ್ರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅದು ಸರಿಯಾದ ಒಂದು ಪರಿಶೀಲನೆ ಮಾಡಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಈಗಾಗಲೇ ಕನ್ನಡ ಪರ ಬಹಳಷ್ಟು ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅದು ಲೀಸ್ಟ್ ನಾನು ಮಾಡಿಲ್ಲ, ನಾನು ನಿಮ್ಗೆ ಲೀಸ್ಟ್ ನ ಕೊಡ್ತೀನಿ ಯಾರ್ಯಾರು ಬೆಂಬಲ ಅಂತ ಕಡೆ ಮೂಮೆಂಟ್ ಅಲ್ಲಿ. ಈಗಾಗಲೇ ಬಹಳಷ್ಟು ಫೆಡರೇಷನ್ಗಳು, ಇವರು ಮತ್ತೆ ಕೆಲವು ಸ್ವಾಮೀಜಿಗಳು ಬೆಂಬಲವನ್ನ ಕೊಟ್ಟಿದ್ದಾರೆ. ಉದ್ಯಮಿಗಳು, ಹೋಟೆಲ್ ಉದ್ಯಮಿಗಳು ಬೆಂಬಲವನ್ನ ಕೊಟ್ಟಿದ್ದಾರೆ. ಮತ್ತೆ ಭಾಗಶಃ ಸಂಪೂರ್ಣವಾಗಿ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಗಶಃ ಬಂದಿದೆ. ನಮ್ಮ ಬೆಂಗಳೂರಿನಲ್ಲಿ ಕಂಪಲ್ಸರಿ ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದ್ ಮಾಡಿ ಫ್ರೀಡಂ ಪಾರ್ಕಿಂಗ್ ಬೆಳಗ್ಗೆ 8 ಗಂಟೆಯಿಂದಾನೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಹಿರಿಯ ಹೋರಾಟಗಾರರಾದಂಥ ರವಿ ಶೆಟ್ಟಿ ಬೈಂದೂರು ಅವರೆಲ್ಲ ವಿವರವಾಗಿ ತಿಳಿಸಿದ್ದಾರೆ.
18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರಾಯಶಃ ಹಿಂದೆಂದು ನಡೆದಂಥ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮತ್ತು ಬೀದಿ ಬದಿ ವ್ಯಾಪಾರಿಗಳು ದೊಡ್ಡ ಮಟ್ಟದಲ್ಲಿ ಸಿದ್ಧರಾಗಿದ್ದಾರೆ. ಯಾಕೆಂದರೆ ಇವರು ಇಂದಿನ ಹೋರಾಟ ಹಂಗಿತ್ತು. ಅವರ 27 ಬೇಡಿಕೆಗಳು ಏನಿದೆ, ನ್ಯಾಯಯುತವಾದ ಬೇಡಿಕೆಗಳು ಅವೆಲ್ಲ. ಸರ್ಕಾರ ಇದನ್ನು ಇವತ್ತಿನವರೆಗೂ ಬಗೆಹರಿಸ್ತಿಲ್ಲ, ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಅವರ ಕಿತ್ತಾಟಗಳು, ಅವ್ರದ್ದೇ ಕಿತ್ತಾಟಗಳು ಹೆಚ್ಚಾಗಿದೆ. ಮಂತ್ರಿ ಪದವಿ ಬೇಕು ಅಂತ ಡೆಲ್ಲಿಗೆ ಹೋದೆ, ರೆಸಾರ್ಟ್ಗೆ ಹೋದೆ, ಹಾಸ್ಪಿಟ್ಲಿಗೆ ಹೋದೆ, ಬರೀದೇ ಆಗ್ತಾಯಿದೆ. ಮೊದಲು ನಾವು ತಿನ್ನೋ ಆಹಾರ ಬೆಳಗ್ಗೆ ಎದ್ರೆ ಬಡವರ ಬಾದಾಮಿ ಅಂತ ಅಂದರೆ ಬೆಳಗ್ಗೆ ಎದ್ರೆ ನಿತ್ಯ ನೋಡಿ ಈ ಬ್ರೆಡ್ ಬನ್ನುಗಳು. ಅವ್ರ ಮೇಲೆ ಈ GB ಅಧಿಕಾರಿಗಳು, ಬೇಕರಿ ಮಾಲೀಕರ ಮೇಲೆ ಮತ್ತು ಸಣ್ಣ ಪುಟ್ಟ ಉದ್ಯಮಿಗಳೇ GB ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ಅದ್ರ ಜೊತೆಗೆ ಈ ಮಾರ್ಷಲ್ಸ್ಗಳು ಅಂತ ಏನು ಪ್ರೈವೇಟಾಗಿ ನೇಮಕ ಮಾಡ್ಕೊಂಡಿದ್ರೆ ಅವರಂತೂ ವಿಚಿತ್ರದ ಕಿರುಕುಗಳು, ಸಖತ್ ಕಿರುಕುಳಕ್ಕೆ ಹೋಗ್ತಾ ಇದೆ. ಇದನ್ನೆಲ್ಲ ಖಂಡಿಸಿ 18ನೇ ತಾರೀಕು ಬೃಹತ್ ಪ್ರತಿಭಟನೆ, ಎಲ್ಲಿ ಸಾಕಷ್ಟು ನಮ್ಮ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅನೇಕ ಮಠ ಮಂದಿರದ ಸ್ವಾಮೀಜಿಗಳು ಕೂಡ ಈಗಾಗಲೇ ರವಿ ಶೆಟ್ಟರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಬರ್ತೀನಿ, ನಾವು ನಮ್ಮ ಉದ್ಯಮಿಗಳಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಶೇಷವಾದ ಒಂದು ವಿಭಿನ್ನವಾದ ಪ್ರತಿಭಟನೆ ಅನಿರ್ದಿಷ್ಟ ಮುಷ್ಕರಕ್ಕೆ ತಿರುಗುವ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ, ಈ ಏನು ಹೋಮ್ ಮಿನಿಸ್ಟರ್ ಇದ್ದಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, ತಕ್ಷಣವೇ ಇದಕ್ಕೆ ಮೀಟಿಂಗ್ ಕರೆದು ನಮ್ಮ ಬೇಡಿಕೆಗಳ ಈಡೇರಿಕೆ ಬಗೆಹರಿಸಲಿಲ್ಲ ಅಂದರೆ ಇದು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಅಲ್ಲ, ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುತ್ತಿಗೆ ಹಾಕಲು ಎರಡು ಮಾತಿಲ್ಲ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.